ಹಿಂದಿನ ವರ್ಷದಿಂದ ಯಾವಾಗ ನನಗೆ ಪ್ರೈಸ್ಗಳು ಹೊಡೆಯೋದು ಎಲ್ಲ ಮಾಡಿ ಕೊಡ್ತೋ ನನಗೆ ಅವಾಗಿಂದ ಮನೇಲಿ ಒಂದ್ ಸ್ವಲ್ಪ ಖುಷಿ. ನಮ್ಮ ಮನೆಯವರು ಬಂದು ಅವಾಗ ನೋಡ್ಕೊಂಡು ಹೋಗ್ತಾರೆ ಅಕ್ಕಿಗಳನ್ನ ಮೇಲೆ. ಸೂಪರ್ ವಿಜಯ್, ನೋಡಿದ್ರಲ್ಲ ಫ್ರೆಂಡ್ಸ್. ಸುಮ್ನೆ ಮನೆ ಕುತ್ಕೊಂಡು ನಾವು ದೊಡ್ಡವರು ನಾವು ಚಿಕ್ಕವರು ಅಂದ್ಬಿಟ್ಟು ಅಕ್ಕಿ ಬಿಡ್ರಿ ಆಡುತ್ತೆ ಅದ್ ಅಕ್ಕಿ ನೋಡಿದ ತಕ್ಷಣ ಆಡುತ್ತೆ ಅಂದ್ರೆ ಯಾವ ಅಕ್ಕಿನೂ ಆಡಲ್ಲ. ಪಟ್ಟಗಳನ್ನ ಕೊಡ್ತಾ ಇರ್ತೆ ಈಚೆ ಕೊಡ್ತೀನಿ ಇಲ್ಲಿ, ಯಾಕಂದ್ರೆ ನಾನು ಬಿಡಕ್ ಆಗಲ್ವಲ್ಲ. ಯಾಕಂದ್ರೆ ಸುಮ್ನೆ ಇಲ್ಲಿ ಬೈರಿ ಅವು ಇವು ಕೊಡೋದಕ್ಕೆ ಯಾರಾದ್ರೂ ಕೇಳಿದ್ರೆ ಕೊಡ್ತೀನಿ, ಆರಿಸ್ಕೊಳಕ್ಕೆ ಪಟಗಳನ್ನ ಕೊಡ್ತಾ ಇದೀನಿ. ಅವ್ರ ಮನೇಲಿ ಒಂದ್ ಜುಟ್ಟಿ ಗಂಡ ಆಡಿತ್ತು ಟೂರ್ನಮೆಂಟ್ಗೆ, ಅದು ತಂದೆ ಇದೇನೆ. ಇದೊಂದ್ ಅಕ್ಕಿಗೆ ಆಸೆ ಪಟ್ಟಿ ನಾನು ಅವ್ರ ಮನೇಲಿ ಅವ್ರ ಅಕ್ಕಿ ಎತ್ತುತ್ತಿದ್ರು, ಸ್ವಲ್ಪ ಏನೋ ಪರ್ಸನಲ್ ಅಕ್ಕಿ ನೋಡ್ಕೊಳಕ್ ಆಗಲ್ಲ ಅಂತ. ಇದೊಂದ್ ಅಕ್ಕಿಗೆ ಆಸೆ ಪಟ್ಟು ಇದ್ರ ಜೊತೆಗೆ 16 ಅಕ್ಕಿ ನಾನು ಹಿಡ್ಕೊಂಡು ಹೋಗಿದ್ದೆ. ಸಾಚೆ ಟೂರ್ನಮೆಂಟ್ಗೆ ಹಂಗೆ ಆಡಿದ್ದು 3.25 ಅವರ್ ಅಕ್ಕಿ ಆಡ್ತು. ಮಾರೇ ದಿವಸ ಬಾಲ ಬಿಚ್ಚ ಬಿಟ್ಟಿದ್ದಕ್ಕೆ 6.5 ಅವರ್ ಅಕ್ಕಿ ಆಡ್ತು. ಥರ್ಡ್ ಪ್ರೈಸ್ ಹೊಡ್ಕೊಡ್ತು ಸಾಚಾದಲ್ಲಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಲಾಫ್ಟ್ಗೆ. ಆ್ಯಕ್ಚುಲಿ ರೀಸನ್ ವಿಡಿಯೋ ಮಾಡೋದಕ್ಕೆ ಅಂತ ಅಲ್ಲ, ನನಗೆ 2 ಇಯರ್ಸ್ ಹಿಂದೆ ಒಂದು ತಿರುವಾಲ್ ಗಂಡಕ್ಕಿನ ಕೊಟ್ಟಿದ್ದ. ಅದ್ರ ಅಪ್ಪ ಅಮ್ಮನ ನೋಡಬೇಕು ಅಂತ ಕೇಳಿದ್ದೆ. ತಿರುವಾಲ್ ಗಂಡು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು. ಸೊ ಇವತ್ತು ಅವನು ನಾನು ಇಬ್ಬರು ಫ್ರೀ ಇದ್ದ ಕಾರಣ ಫೋನ್ ಮಾಡ್ಕೊಂಡು ಹೊರಟೆ. ಸುಮ್ಮನೆ ಹೋದ್ರೆ ಏನು ಅಂತ ಕಂಟೆಂಟ್ಗೆ ಒಂದು ಬ್ಲಾಗ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಹೊರಟೆ ಬಿಟ್ಟೆ. ಇದೇ ನೋಡಿ ಅವನ ಲಾಫ್ಟ್, ಸಾಯಿ ವೆಂಕಟೇಶ್ವರ ಲಾಫ್ಟ್ ಅಂತ. ಸೊ ಬನ್ನಿ ಈ ವಿಡಿಯೋದಲ್ಲಿ ಅವನ ಹತ್ರ ಇರೋ ಒಳ್ಳೊಳ್ಳೆ ಅಕ್ಕಿಗಳನ್ನ ಕಲೆಕ್ಷನ್ಸ್ಗಳನ್ನ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ. ಈ ವ್ಲಾಗ್ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಒಳ್ಳೆ ಸೂಪರ್ ಆಗಿರೋ ಕಲೆಕ್ಷನ್ಸ್ ಅಕ್ಕಿಗಳನ್ನ ನೋಡೋಣ, ಹಾಗೆ ಅವನ ಬಗ್ಗೆ ತಿಳ್ಕೊಳ್ಳೋಣ. ಹಾಯ್ ವಿಜಯ್, ಚೆನ್ನಾಗಿದ್ದೀರಾ? ಆರಾಮಿದ್ದೀನಿ ವಿಜಯ್, ಹೆಂಗಿದ್ಯಾ ನೀನು? ನಾವು ಆರಾಮ ಫ್ರೆಂಡ್ಸ್. ನಾನು ಆಲ್ರೆಡಿ ಹೇಳ್ತಾ ಬರ್ತಿದ್ನಲ್ಲ ಗಾಡೀಲಿ, ವಿಜಯ್ ಅಂತ ಇಲ್ಲೇ ಗಂಗನಹಳ್ಳಿಲೇ ಇರೋದು. ಸುಮಾರು ದಿವಸದಿಂದ ಲಾಫ್ಟ್ ಬನ್ನಿ ಅಣ್ಣ ಅಂತ ಕರೀತಾ ಇದ್ರು. ಸೊ ನಾನು ಫ್ರೀ ಆಗಿರಲಿಲ್ಲ. ಇವತ್ತು ಫ್ರೀ ಇದ್ದೆ ಅಂದ್ಬಿಟ್ಟು ಬಂದೆ. ಬಟ್ ಬಂದಿರೋ ರೀಸನ್ನೇ ಬೇರೆ. ಬಟ್ ನಾನು ಸುಮ್ಮನೆ ನಮ್ಮ ವ್ಯೂವರ್ಸ್ಗೋಸ್ಕರ ಒಂದು ವಿಡಿಯೋ ಮಾಡೋಣ, ನೋಡೋಣ ವಿಜಯ್ ಕಲೆಕ್ಷನ್ ಯಾವ ಥರ ಇಟ್ಟಿದ್ದಾನೆ, ಹೆಂಗಿಟ್ಟಿದ್ದಾನೆ ಅನ್ನೋದನ್ನ ನೀವೇ ಹೇಳ್ಬಿಡಿ ಕಮೆಂಟಲ್ಲಿ. ಸೊ ಗೊತ್ತಾಗುತ್ತೆ. ವಿಜಯ್, ಏನು ಟೂರ್ನಿಮೆಂಟ್ಗೆ ಏನಾದ್ರು ಪಾರ್ಟಿಸಿಪೇಟ್ ಮಾಡ್ತಿದ್ದ? 4 ವರ್ಷದಿಂದ ಬಿಡ್ತಾ ಇದ್ದೀನಿ. 4 ವರ್ಷದಿಂದ ಬಿಡ್ತಾ ಇದೆಯಲ್ಲ? ಓಕೆ, ಯಾವ್ಯಾವ ಟೂರ್ನಿಮೆಂಟ್ ಪಾರ್ಟಿಸಿಪೇಟ್ ಮಾಡಿದೆ? ಎಲ್ಲ ಸುಮಾರು ಸೇರ್ಕೊಂಡಿದ್ದೀನಿ. ಶಂಕರ್ನಾಗಿಂದ ಹಿಡ್ದು ಎಲ್ಲ ಲೋಕಲ್ ಟೂರ್ನಮೆಂಟ್ ಇಂದ ಹಿಡಿದು ಎಲ್ಲದೂ ಬಿಟ್ಟಿದ್ದೀನಿ. ವಸಂತಪುರ ಗಂಟ ಎಲ್ಲ. ಏನೇನು ಪ್ಲೇಸ್ ಮಾಡಿದೆ ಇದುವರೆಗೂ? ಸ್ಟಾರ್ಟಿಂಗ್ 2 ವರ್ಷ ಇಲ್ಲಿ ಸ್ವಲ್ಪ ಶಿಖರ ಬೈರಿಗಳು ಜಾಸ್ತಿ ಇದ್ರಿಂದ ಅಕ್ಕಿಗಳು ಬಿಡಕ್ ಆಗಿಲ್ಲ. ಈಗ ಹೋದ ವರ್ಷದಿಂದ ಅಕ್ಕಿ ಬಿಡ್ತಾ ಇದೀನಿ. ಹೋದ ವರ್ಷ ಒಂದು 9 ಗಂಟೆ ಚಿಲ್ಲರೆ, ಆಮೇಲೆ ಸಾಚಾ ಟೂರ್ನಮೆಂಟ್ 6.25 ಗಂಟೆ ಎಲ್ಲ ಬಿಟ್ಟೆ. ಈ ವರ್ಷ ಸಾಚಾ ಟೂರ್ನಮೆಂಟ್ 12 ಅವರ್ 2 ನಿಮಿಷ, ಆಮೇಲೆ ಮಾಮೂಲಿ ಟೂರ್ನಮೆಂಟ್ ಗಳಿಗೆಲ್ಲ 8.25 ಅವರ್, 10 ಅವರ್ 19 ನಿಮಿಷ ಈ ತರ ಎಲ್ಲ ಆಡಿದೆ. ನಮ್ಮ ವ್ಯೂವರ್ಸ್ಗೆ ನೀನು ಅಕ್ಕಿಗಳನ್ನ ತೋರಿಸ್ತೀಯಾ? ತೋರ್ಸೋಣ ಅವನಿ, ತೋರಿಸ್ತೀಯಾ? ಓಕೆ ವಿಜಯ್. ವಿಜಯ್, ಫಸ್ಟ್ ಈ ಯಾವ 12 ಅವರ್ 2 ನಿಮಿಷ ಆಡ್ತದಲ್ಲ, ಯಾವ ಅಕ್ಕಿ ಆಡಿದ್ದು? ಇಲ್ಲೇ ಸಬ್ಜನ್ ಹಾಕ್ತಾರೋ. ಇವನ್ನ ಆಡಿದ್ದು 4 ವರ್ಷದಿಂದ ನನ್ನ ಹತ್ರ ಆಡ್ತಾ ಇರೋ ಅಕ್ಕಿ ಇದು. ಗಂಡಲ್ಲ? ಗಂಡು. 4 ವರ್ಷದಿಂದ ಯಾವ ಅಕ್ಕಿ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇದು ನಂಗೆ ಲಾಸ್ಟ್ ಕೈ ಹಿಡ್ಕೊಂಡು ಅಕ್ಕಿ ಆಡ್ತದೆ. ಕೆಳಗಡೆ ಆಟ ತುಂಬಾ ಮೇಲೆಲ್ಲ ಇದನ್ನೆಲ್ಲ ಉಜ್ಕೊಂಡು ಆಡೋದೇ ಇದ್ರು ಸ್ಪೆಷಲ್. ವರ್ಷ ನಾನು ಯಾವ ಅಕ್ಕಿ ಕೈ ಹಿಡ್ದಿಲ್ಲ ಅಂದ್ರೆ ಈ ಅಕ್ಕಿ ಸುಮ್ಮನೆ ತಗೊಂಡೋಗ್ಬಿಟ್ರು ನನ್ ಮರ್ಯಾದೆ ಬಿಟ್ಟು ಆಡ್ಕೊಂಡು ಕೂತ್ಕೊಳ್ಳುತ್ತೆ. ಇದು 12 ಅವರ್ 2 ನಿಮಿಷ ಆಡಿದ್ದು ಸಾಚಾ ಟೂರ್ನಮೆಂಟ್ಗೆ. ಮತ್ತೆ ಇದ್ರ ಅಪ್ಪ ಅಮ್ಮನ ತೋರಿಸ್ತಾ ಇದೆಯಾ? ಇದ್ರ ತಂದೆ ತಾಯಿ ಇಲ್ಲ, ತಂದೆ ತಾಯಿ ತೀರ್ಕೊಂಡ್ಬಿಟ್ಟಿದೆ. ಇದು ನಮ್ಗೆ ನಮ್ ಫ್ರೆಂಡ್ ಅವ್ರ ಕಡೆಯಿಂದ ಬಂದಿದ್ದು. ಇಲ್ಲಿ ಅದಿನ್ ಕಣ್ಣು ಚಿಟ್ಟೇದವ್ಡಿ ಅವ್ರ ಕಿರಣ್ ಅವ್ರು ಇದಾರಲ್ಲ, ಅವ್ರ ಫ್ರೆಂಡ್ ಚಂದನ್ ಸಾರ್ ಅಂತ ಇದಾರೆ. ಅವರು ನಾವೆಲ್ಲ ಒಟ್ಟಿಗೆ ಬಿಡ್ತಾ ಇದ್ದಿದ್ದು. ಅವಾಗ ಚಂದನ್ ಸಾರ್ ಅಂತ ಇದಾರೆ, ಅವ್ರ ಮನೇಲಿ ಆಡ್ತಿತ್ತು. ಒಂದು 4-5 ಗಂಟೆ ಆಡ್ತಿತ್ತು ಅಕ್ಕಿ ಇದು. ಅವರು ಸ್ವಲ್ಪ ದಾವಡಿ ಇದ್ ಮಾಡಿದಾಗ ನಮ್ಗೆ ಕೊಟ್ರು, ಬಿಟ್ಕೊಳ್ಳಿ ಅಂತ ಕೇಳಿದಕ್ಕೆ ಅಕ್ಕಿ ಇಲ್ಲ ಅಂದಾಗ ಈ ಅಕ್ಕಿ 4 ವರ್ಷದಿಂದ ನನ್ನ ಹತ್ರ ಅಕ್ಕಿ ಆಡ್ತಾ ಇದೆ. ಟೋಟಲ್ ಎಷ್ಟು ಸೀಲ್ಗಾಡಿದೆ ಅಕ್ಕಿ ಈಗ? ಇದು 4 ವರ್ಷದಿಂದ ಲೆಕ್ಕ ಹಾಕಿದ್ರೆ ಒಂದು
ಏನಿಲ್ಲ ಅಂದ್ರೆ ಒಂದು 100 ಸೀಲ್ ಮೇಲೆ ಆಡ್ಬಿಟ್ಟಿದೆ ಅಕ್ಕಿ. 100 ಸೀಲ್ ಮೇಲೆ ನಾನು ವರ್ಷ ಕಮ್ಮಿ ಅಂದ್ರೆ ಒಂದು 40-50 ಸೀಲ್ ಗಂಟೆ ಕಟ್ತಾ ಇದ್ದೀನಿ. ಓಕೆ ವಿಜಯ್, ಸೂಪರ್ ಆಗಿದೆ. ಮತ್ತೆ ಇನ್ಯಾವ್ದಿದೆ ವಿಜಯ್? ಇನ್ನು ಈ ವರ್ಷ ಇನ್ನೂ ಒಂದ್ 2-3 ಅಕ್ಕಿ ಹೊಸ್ದಾಗಿ ಆಡಿದೆ. ಮನೆ ಪಟಾಗಳವನು. ಇದು ಯಾವ್ದಿದು? ಇದು ಮಕ್ಷಿ. ಇದು ಮನೆ ಪಟಾನೆ. ಇದು ನಮ್ಮ ಫ್ರೆಂಡ್ ಮನೇಲಿ ನಮ್ಮ ಫ್ರೆಂಡ್ ಒಂದು ಹೆಣ್ಣಿಗೆ ನಮ್ಮ ಮನೆ ಗಂಡು ಹುಟ್ಟಿರೋದು. ಅವ್ರ ಮನೇಲಿ 8 ಎಚ್ ಇಲ್ಲಿ ಬೈರಿ ಕಾಟ ಅನ್ನೋದ್ರಿಂದ ನಾನು ತರ್ಸ್ಕೊಂಡು ಈ ವರ್ಷ ಬಿಟ್ಟಿದ್ದೆ ಅಕ್ಕಿ. ಇದು ಈ ವರ್ಷ ಒಳ್ಳೊಳ್ಳೆ ಟೈಮ್ ಮಾಡ್ತು ನನ್ನ. ಏನೇನು ಟೈಮ್ ಮಾಡ್ತಾವೆ ವಿಜಯ್? ಇದು ಫಸ್ಟ್ ಬಂದು ಇಲ್ಲಿ ಏರಿಯಾ ಇದು KPT ಇದೆಯಲ್ಲ ಕಣಕಪುರದವ್ರದ್ದು, ಆ ಸೀಲ್ಗೆ ಬಂದು ಅಕ್ಕಿ 6 ಕಾಲ್ ಓವರ್ ಆಡ್ತು ಫಸ್ಟ್ ರೌಂಡ್. ಅದೇ ಬುಧವಾರ ಆಡಿದ ಅಕ್ಕಿ ಅದು. ಅದೇ ಅಕ್ಕಿ ಮತ್ತೆ ಭಾನುವಾರ ಬಿಟ್ಟಿದ್ದಕ್ಕೆ ಮಳೆಗೆ ಸಿಗಾಕೊಂಡು 9:45 ಅವರ್ ಟೈಮ್ ಫಿಕ್ಸ್ ಆಗಿ ಟೈಮ್ ಔಟ್ ಆಗೋಯ್ತು ಅಕ್ಕಿ ಮಳೆಗೊಂಡೋಗಿ. ಮತ್ತೆ ಇದೇ ಅಕ್ಕಿ ಬಂದು ಮತ್ತೆ ಅದೇ ನೆಕ್ಸ್ಟ್ ವಾರಕ್ಕೆ ಅಕ್ಕಿ ಬಿಟ್ಟೆ. 8 ಅವರ್ 40 ನಿಮಿಷ ಆಡ್ತು. ಅದಾಗ ಮತ್ತೆ ಒಂದ್ ವಾರ ಗ್ಯಾಪ್ ಕೊಟ್ಮೇಲೆ ಅದು ಇನ್ನೊಂದು 12 ಅವರ್ ಆಡಿದ್ ಗಂಟು. ಮತ್ತೆ ಇದೇ ಅಕ್ಕಿ 8 ಕಾಲ್ ಅವರ್ ಲಾಸ್ಟ್ ಸ್ಪೆಷಲ್ ಒಂದ್ ರೌಂಡ್ ಆಡ್ತು. 8 ಕಾಲ್ ಅವರ್ ಸ್ಪೆಷಲ್ ಗಾಡಿ ಸ್ಪೆಷಲ್ಗೆ 8 ಕಾಲ್ ಅವರ್ ಆಡ್ತು. ಅದಾದ್ಮೇಲೆ ಸೀಲೆಲ್ಲ ಸ್ವಲ್ಪ ಇದಾಗಿದ್ರೆ ಸೊ ನಿಮ್ ಫ್ರೆಂಡ್ ಕೊಟ್ಟಿದ್ದಲ್ಲ ಇದು, ಅಲ್ಲಿ ಬಿಟ್ಟು 8 ಎತ್ಸಿ ನಾನ್ ನಮ್ ಮನೆ ಗಂಡಿಗೆ ಅವ್ರ ಮನೆ ಹೆಣ್ಣಿಗೆ ಇಲ್ಲಿ ಪಟಾ ಮಾಡಿಸ್ಕೊಂಡು ನಮ್ ಫ್ರೆಂಡ್ ಮನೇಲಿ ಕೊಟ್ಟು 8 ಎತ್ಸ್ಕೊಂಡು ಇಲ್ಲಿ ತರ್ಸ್ಕೊಂಡಿದ್ದು ದೊಡ್ಡದಾದ್ಮೇಲೆ. ಓಕೆ ವಿಜಯ್, ಸೂಪರ್. ಅವ್ರ ಹೆಸರು ವಿಜಯ್? ಅಜಿತ್ ಅಂತ. ಅವ್ರ ಮನೆಯಲ್ಲಿ ಕೊಟ್ಟಿದ್ದು ತರ್ಸ್ಕೊಂಡಿರೋದು. ಮತ್ತೆ ನೋಡೋ ಅಂತ ಅಕ್ಕಿಗಳು ಎಲ್ಲ ನೋಡೋ ಅಂತ ಅಕ್ಕಿಗಳೇ. ತಂಗಿ ಇದೆ ಹೇಳ. ಇದು ಅದ್ರ ಜೊತೆ ಪಟಾನೆ ಹೆಣ್ಣು ಮಕ್ಷಿ. ಇದನ್ನು ಹೆಣ್ಣು. ಇದು ಕಡ್ಡಿ ಬಲ ಇಲ್ಲದೆ ಅಕ್ಕಿನೇ ಆಡಲ್ಲ. ಇದು ಬಾಜಿ ಚೆನ್ನಾಗಿದೆ. ಕಡ್ಡಿ ಬಲ ಕಟ್ಕೊಂಡು 8:45 ಗಂಟೆ 9 ಗಂಟೆ ಎಲ್ಲ ಅಕ್ಕಿ ಆಡಿದೆ. ಬಟ್ ನಾನು ಸ್ವಲ್ಪ ಕೇರ್ ತಗೊಂಡಿಲ್ಲ, ಬೇರೆ ಅಕ್ಕಿಗಳಿದ್ರಿಂದ ಇದು ಕುರ್ಜ ಆಗಿ ಅಕ್ಕಿ ಬಂದಾಗ ನಮ್ಮ ಹತ್ರ ಬಿಡಕ್ಕಾಗಿಲ್ಲ. ಬಟ್ ಇದು ಇವಾಗ ಮುಂಚೆ ನೋಡಿ ಅಕ್ಕಿದು ತುಂಬಾ ಒಳ್ಳೆ ಆಟ ಆಡಿರೋ ಹೆಣ್ಣಿದು. ಅರ್ಧ ಗಂಟೆ 3/4 ಗಂಟೆ ಪಲ್ಲ ಹೋಗುತ್ತೆ ಇದು. ಆ ಗಂಡು ಬಂದು ಛತ್ರಿ ಸುತ್ಕೊಂಡೇ ಆಡುತ್ತೆ. ನಮ್ಮ ಹತ್ರ ಈ ವರ್ಷ ಆಡಿರೋ ಅಕ್ಕಿ ಎಲ್ಲ ಛತ್ರಿ ಸುತ್ಕೊಂಡು ಆಡಿರೋ ಅಕ್ಕಿಗಳೇ, ಯಾವ ಮೇಲಾಟ ಆಡಿಲ್ಲ. ಇದೊಂದು ಹೆಣ್ಣು ಮೇಲಾಟ ಆಡಿರೋದು. ಹೆಣ್ಣು ಅಕ್ಕಿ ಅಲ್ವಾ ವಿಜಯ್? ಇದು ಹೆಣ್ಣು. ಇದು ಅದು ಗಂಡು ಹೆಣ್ಣು ಜೊತೆ ಪಟಗಳು ಎರಡೂನು. ಇವೆರಡು ನಮ್ಮ ಫ್ರೆಂಡ್ ಮನೇಲಿ 8 ಎತ್ಸ್ಕೊಂಡು ತರ್ಸ್ಕೊಂಡಿದ್ದು ನಾನು ಒಟ್ಟಿಗೆ. ಸೂಪರ್ ವಿಜಯ್. 2 ವರ್ಷದಿಂದ ಟೂರ್ನಿಮೆಂಟ್ ಸೇರ್ತಾನೆ ಇದೆಯಾ? 4 ವರ್ಷದಿಂದ ಸೇರ್ತಾ ಇದೆಯಾ? ಬಟ್ 12 ಅವರ್ 2 ನಿಮಿಷ ಬಿಟ್ಟಿದ್ದೆ ನೋಡಿ. ನನಗೆ ಇವಾಗ ಗೊತ್ತಾಗಿದೆ, ನನಗೂ ಗೊತ್ತಿರ್ಲಿಲ್ಲ. ಯಾರಿಗೂ ಅಷ್ಟೊಂದು ಇದೆ. ಸುಮ್ಮನೆ ವಿಜಯ್, ಹಂಗೆ ಸೈಲೆಂಟ್ ಆಗೇ ಇರಬೇಕು. ಹೌದು, ಸೈಲೆಂಟ್ ಆಗಿದ್ದು ಕೆಲಸ ಮಾಡ್ತಾ ಇದೆಯಲ್ಲ, ಅದೇ ಖುಷಿ. ಆಮೇಲೆ ಇವೆಲ್ಲ ನಮ್ದು ಹಳೆ ಅಕ್ಕಿಗಳು, ದೊಡ್ಡ ಅಕ್ಕಿಗಳು. ಇದು ನಾವು 250 ರೂಪಾಯಿ ಗಂಡು ಅಂತೀವಿ ಇದಕ್ಕೆ. ಯಾಕೆ 250 ರೂಪಾಯಿ ಕೊಡ್ತಂದ? ನಾವು ಚಿಕ್ಕ ಹುಡುಗರು ಸ್ಕೂಲ್ ಹೋಗ್ಬೇಕಾದ್ರೆ ಯಾರೋ ಜೊತೆನ ತಗೊಂಬಂದ್ ಮಾರಿದ್ವಿ ಗಂಡು. 250 ರೂಪಾಯಿ ಕೊಟ್ಟು ತಗೊಂಡಿದ್ದು. ನಾವು ಚಿಕ್ಕ ಹುಡುಗರಾಗಿದ್ದಾಗ್ಲೇ ಅಕ್ಕಿಗೆ ನಮ್ಗೆ ಏನಂದ್ರೆ ಏನೋ ಗೊತ್ತಿರಲಿಲ್ಲ ಅಕ್ಕಿ ಸಾಕಕ್ಕೆ. ಅವಾಗ್ಲೇ ಈ ಗಂಡು ನಮ್ಮ ಹತ್ರ ಸಾಯಂಕಾಲ ಗಂಟ ಆಡಿ ಕುಂತ್ಕೊಳ್ಳೋದು. ಇದ್ರ ಮಕ್ಳು ಸಖತ್ ಆಟ ಆಡಿದ್ವು. ಈ ಸತಿ ಇದ್ರಲ್ಲಿ ಹೋದ ವರ್ಷ ಬಿಟ್ಟಿದ್ದೆ, ಶಿಖರ ಹಿಡ್ಕೊಂಡು ನೋಡಾಯ್ತು ಸೀಲ್ ಟೈಪ್ ಸೀಸನ್ ಅಲ್ಲಿ ನನಗೆ. ಅದರಿಂದ ಇದನ್ನ ಇಕ್ಕಿದೀನಿ. ಇದಕ್ಕೇನಿಲ್ಲ ಅಂದ್ರೆ ಒಂದು 15 ವರ್ಷ ಅಕ್ಕಿ ಇದು. ಫಿಟ್ ಆಗಿ ಚೆನ್ನಾಗಿದೆ ವಿಜಯ್. ಹೆಣ್ಣ ವಿಜಯ್ ಇದು? ಗಂಡು. ಗಂಡ. ಇದ್ರ ಮಕ್ಳುಗಳು ಚೆನ್ನಾಗ್ ಆಡ್ತಾ ಇದೆ. ಬಟ್ ನಮ್ಗೆ ಇಲ್ಲಿ ಶಿಖರ ಪ್ರಾಬ್ಲಮ್, ಬೈರಿಗಳ ಪ್ರಾಬ್ಲಮ್ ಇರೋದ್ರಿಂದ ನಮ್ಗೆ ಅಕ್ಕಿ ಬಿಡಕ್ ಆಗ್ತಲ್ಲ ಮಕ್ಳುಗಳನ್ನ. ಇದು ನಾನು ಇಲ್ಲಿ ದಾವಡಿ ಮಾಡಿದ ಹೊಸದಲ್ಲಿ ಒಂದ್ ಕಡೆ ಅಂಗಡಿಯಲ್ಲಿ ಲಾಟಲ್ಲಿ ತಗೊಂಡ್ಬಂದಿದ್ ಗಂಡು. ಇದು ನನ್ನ ಹತ್ರನೇ ನನ್ ಬಾಜಿ ಹೊಡಿಯೋತಾ ಇಲ್ವಾ ಅನ್ನೋದೇ ಗೊತ್ತಾಗಿರ್ಲಿಲ್ಲ, ಹಂಗಿದ್ವು ಇವು. ನಾವು ಅಕ್ಕಿ ಬಿಟ್ಟು ನೋಡಿ ಆಮೇಲೆ ಒಂದ್ 6-7 ಗಂಟೆ ಮೇಲೆ ಅಕ್ಕಿ ಆಡೋದ್ಮೇಲೆ ಈ ಅಕ್ಕಿನ ನಾವು ದೊಡ್ಡದು ಮಾಡಿ ಇಟ್ಕೊಂಡಿರೋದು. ಇದ್ರಲ್ಲಿ ಮಕ್ಳುಗಳು ತುಂಬಾ ಚೆನ್ನಾಗ್ ಆಡ್ತಾ ಇದೆ. ಇದ್ರಲ್ಲಿ ಮಗಳು ಒಂದು ದುಬಾಸು ಈ ವರ್ಷ ನನ್ನ ಹತ್ರ ಫಸ್ಟ್ ಸೀಲ್ ಹೊತ್ತಿಸ್ಕೊಂಡು, ಗಾಳಿ ಜಾಸ್ತಿ ಇರೋದ್ರಿಂದ ಬಾಜಿ ಜಾಸ್ತಿ ಆಗಿತ್ತು, ಬಾಲ ಲಾಕ್ ಮಾಡಿದೆ ಬಿಟ್ಟಿದ್ಕೆ. ಶಿಖರ ಹಿಡ್ಕೊಂಡು ನೋಡಾಯ್ತಾವ ಅಕ್ಕಿನ ಒಂದ್ ವಾರಕ್ಕೆ. ಇದ್ರಲ್ಲಿ ಮತ್ತೆ ಪಟ ಮಾಡಿಸಿ ಇದ್ರಲ್ಲಿ 8 ಎತ್ಸಿ ರೆಡಿ ಮಾಡಿ ಇಟ್ಟಿದೀವಿ ಮತ್ತೆ ಅಕ್ಕಿನ. ಓಕೆ, ತಾರಾ ತಾರಾ ಚೆನ್ನಾಗಿದೆ.
ಈ ಗಂಡೆ ನಮ್ಮ ಹತ್ರ ಆಡಿರೋ ಗಂಡೆ ಇದು. ಓ ಇದನ್ನು ಬಿಟ್ಟಿದ್ಯಾ? ಇದನ್ನ ಆಡ್ಸಿನೇ ನಾವು ದೊಡ್ಡದು ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಅಕ್ಕಿ ಎತ್ತಿ ಇಟ್ಕೊಂಡಿದ್ದು ನಾವು ಇದನ್ನ. ಓಕೆ ವಿಜಯ್, ಹೆಂಗೆ ಅಕ್ಕಿ ಸೆಲೆಕ್ಷನ್ ಎಲ್ಲ ನೀನ್ ಹೆಂಗ್ ಮಾಡ್ತೀಯಾ? ಹಂಗೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಸಿಗ್ತಾ ಇದ್ದಿದ್ದು, ನಾವು ಇದ್ದಿದ್ದು ಸ್ವಲ್ಪ ಅಲ್ಲಿ ಲೆಗ್ಗೆರೆಯಲ್ಲಿ ಇದ್ದಿದ್ದು. ಹಿಡಿಯೋ ಅಕ್ಕಿಗಳು ಜಾಸ್ತಿ ಸಿಗವ್ ನಮ್ಗೆ. ಹಿಡಿಯೋ ಅಕ್ಕಿಗಳು ಹಿಡಿತಿದ್ವಿ, ತುಂಬಾ ಅಕ್ಕಿ ಸಿಗೋದು ನಮ್ಗೆ ಅವಾಗ ಚಿಕ್ಕ ಹುಡುಗರಾಗಿದ್ದಾಗ. ಅವಾಗ ಹಂಗೆ ಹಿಡಿಯೋ ಅಕ್ಕಿಗಳು ಆಡೋದು ಎಲ್ಲ ನೋಡಿ ಹಿಡಿತೀವಲ್ಲ, ಅದನ್ನ ನೋಡಿ ನೋಡಿ ಆಡೋ ಅಕ್ಕಿಗಳು ಹೆಂಗಿರ್ಬೇಕು ಅಂತ ನೋಡಿ ಅದನ್ನ ತಗೊಂಬಂದು ಆಮೇಲೆ ದೊಡ್ಡದು ಮಾಡ್ಕೊಂಡಿವಿ. ನಾವು ಆಡ್ಸಿ ಯಾವ್ದನ್ನು ಎತ್ತಿಕೊಂಡಿರೋದು ಇಲ್ಲಿವರೆಗೂ ಅಷ್ಟೇ. ಇವಾಗ್ಲೂ ಹಿಡಿತೀಯ ವಿಜಯ್ ಅಕ್ಕಿ? ಈಗಲ್ಲ, ಇಲ್ಲ ಈಗ ಎಲ್ಲಿ ಹೋಗ್ತೀವಿ ಹೇಳ್ರಿ. ಇದು ನೋಡ್ರಿ, ಇದು ಹಿಡ್ದಿರೋ ಅಕ್ಕಿನೇ ಇದು. ನಾನು ಯಾವಾಗ ಅಂದ್ರೆ ಇದು ಏನಿಲ್ಲ ಅಂದ್ರೆ ಒಂದು 8 ವರ್ಷದ ಮುಂಚೆ ಹಿಡ್ದಿರೋ ಅಕ್ಕಿ ಇದು. ನಾನು ಅಪಾರ್ಟ್ಮೆಂಟ್ ಅಂತ ಇದೀವಿ, ಹೆಸರಿಟ್ಟಿದೀವಿ ನಾವು. ನಮ್ಮ ಏರಿಯಾದ ಹಳೆ ಏರಿಯಾದಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಸಿಕ್ಕಿದೆ. ಬೆಳಗ್ಗೆಯಿಂದ ಸಾಯಂಕಾಲ ಆಡೋದು ಈ ಗಂಡು ಯಾರ ಕೈಗೂ ಸಿಗ್ತಾ ಇರ್ಲಿಲ್ಲ. ನಮ್ ಹುಡ್ಗ ಹೋಗಿ ನೀರ್ ತೋರ್ಸಿ ಇಟ್ಕೊಂಡ್ ಬಂದ್ಬಿಟ್ಟಿದ ಒಂದ್ ದಿವಸ. ಇದ್ರಲ್ಲಿ ಮಕ್ಳು ನನ್ನ ಹತ್ರ ಒಳ್ಳೆ ಟೈಮ್ ಆಡ್ತೈತೆ. ಇದಕ್ಕೆ ಹೆಣ್ಣು ಮಾಡ್ಕೊಂಡು ಇದ್ರಲ್ಲಿ ಮಕ್ಳು ನನ್ನ ಹತ್ರ ಚೆನ್ನಾಗ್ ಆಡ್ತೈತೆ. ಎಣ್ಣೆತ್ಕೊಂಡ್ಬಿಡು, ಹೋಗು ಹೋಗು. ಇದು ಮಗಳ? ಇಲ್ಲ, ಈ ಹೆಣ್ಣಿಗೆ ನಾವು ಜೊತೆ ಮಾಡ್ತಾ ಇದೀವಿ. ಓ, ಈ ಹೆಣ್ಣಿಗೆ ಜೊತೆ ಮಾಡ್ತಾ ಇರೋದು ಬಿಡು. ಈ ಹೆಣ್ಣುಗೆ ಜೊತೆ ಮಾಡ್ಕೊಂಡು ಇದ್ರಲ್ಲಿ ಹುಟ್ಟೋದೆಲ್ಲ ರೋಷನ್ಗಳು. ಇದ್ರಲ್ಲಿ ಒಳ್ಳೆ ಟೈಮ್ ಮಾಡ್ತೈತೆ ನನಗೀಗ. ನೋಡ್ರಿ, ಈ ವರ್ಷಕ್ಕೆ ನಾನು ಇಲ್ಲೇ ಸೀಲ್ ಟೈಮ್ ಅಲ್ಲಿ ಏನ್ ಮಾಡ್ಬಿಟ್ಟೆ, ಸ್ವಲ್ಪ ಹುಷಾರಾಗಿ ಸೀಲ್ ಟೈಮ್ ಅಲ್ಲಿ 8 ಸಿಕ್ಕೊಂಡಿದ್ದು ಪಟ ಅದ್ರದ್ದು. ಒಳ್ಳೆ ಲಾಂಗ್ ಟೈಮ್. ನನ್ ಬರೀ ಒಂದು ವಾರ ಅಕ್ಕಿ ಅಷ್ಟೇ ಬಿಟ್ಟಿದ್ ನಾನು. ಬಾಜಿ ಎತ್ಸಿ ಒಂದ್ 5-6 ಗಂಟೆ ಅಕ್ಕಿ ಆಡ್ಸಿ ರೆಕ್ಕೆ ಹೊಡೆದಾಕಿ ಇಕ್ಕಿರೋದು ಅಕ್ಕಿ ಈ ವರ್ಷ. ಬಾಜಿ ಎತ್ಸಿ 5-6 ಗಂಟೆ ಆಡೈತೆ. 5-6 ಗಂಟೆ ಒಂದೇ ವಾರಕ್ಕೆ ಆಡ್ತು ಅಕ್ಕಿ ನನ್ನ ಹತ್ರ. ಇದು ಬಿಟ್ಟಿದ್ 2 ದಿವಸಕ್ಕೆ ಬಾಜಿ ಉಳ್ಳಾಕಿದ ಅಕ್ಕಿ ಅದು. ವಿಜಯ್, ಅದು ಬೂರಿದು ಇದು ತೋರ್ಸು. ಇದು ಅದ್ರ ಪಟ್ಟ, ಇದು ಅದ್ರ ಮಗಳು. ಹೆಣ್ಣಾಗೋದು ಹೆಣ್ಪಟ್ಟ. ಹೆಣ್ಣಾಗೋದು ಆದ್ರೆ ತುಂಬಾ ಗೋಲ್ಡ್ ಆಟ ಇದಕ್ಕೆ. ತುಂಬಾ ಗೋಲ್ಡ್ ಆಟ. ಖುಷಿ ಪಡ್ಬೇಕು ಈ ವರ್ಷ ಬಿಟ್ರೆ ಅಕ್ಕಿ ಹಂಗ ಆಡೋದು. ಇದು ತುಂಬಾ, ಇದು ಅದ್ರ ತಾಯಿ. ಇದಕ್ಕೊಂದ್ ಕಣ್ಣಿಲ್ಲ. ಬಟ್ ನೀನ್ ಜೊತೆ ಮಾಡೋದೆಲ್ಲ ಹೆಂಗ್ ಮಾಡ್ತಿದ್ದೆ ವಿಜಯ್? ಹಂಗೆ ನೋಡ್ತಾ ಇರ್ತೀವಿ. ಯಾರು ಹೆಲ್ಪ್ ಮಾಡ್ತಾರೆ? ಈಗ ನೀನು ನಾನ್ ನೋಡ್ದಂಗೆ ಇನ್ನು ಹುಡುಗ, ನಾನ್ ನೋಡ್ದಾಗ ಈಗೆಲ್ಲ ಟೂರ್ನಮೆಂಟ್ ಬಿಡೋ ರೇಂಜ್ಗೆಲ್ಲ ಬೆಳ್ದಿದ್ಯಾ ಅಂದ್ರೆ ಈಗ ನೀನ್ ಜೊತೆ ಹೆಂಗ್ ಹಾಕೊಂತಿದ್ದೆ, ಹೆಂಗೆ ಎಲ್ಲ ಕೇಳ್ತಾರಲ್ಲ. ಅಂದ್ರೆ ನಮ್ಗೆ ಇವ್ರು ಕಿರಣ್ ಅವ್ರ ಜೊತೆ ಇದ್ದಾಗ ಅವ್ರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡೋರು. ಕಣ್ಣಲ್ಲಿ ನೋಡೋದು ಇದೆಲ್ಲ ಹೆಂಗೆ ಮಾಡ್ಬೇಕು, ಈ ತರ ಮ್ಯಾಚ್ ಮಾಡೋದು ಸ್ವಲ್ಪ ಹೇಳ್ಕೊಡೋರು ನಮ್ಗೂ. ನಾವು ಕಲಿಬೇಕಲ್ಲ. ನಾವು ನೋಡ್ತಾ ನೋಡ್ತಾ ನಾವು ಕಲಿಬೇಕು. ಇಷ್ಟ ಅಕ್ಕಿ ಸಾಕ್ಬಿಟ್ಟು ನಾವು ಕಲ್ತಿಲ್ಲ ಅಂದ್ರೆ ಹೆಂಗ್ ಹೇಳ್ರಿ? ಸ್ವಲ್ಪ ಅಕ್ಕಿನ ಜೊತೆ ಮಾಡಕ್ ಗೊತ್ತಿಲ್ಲ ಅಂದ್ರೆ. ಈ ಗಂಡನ ಇಷ್ಟು ವರ್ಷ ಇಟ್ಕೊಂಡ್ ನಾನು ಈ ಹೆಣ್ಣು ಸಿಗೋ ಗಂಡ ನನಗೆ ಯಾವ ಅಕ್ಕಿನೂ ಆಡಿಲ್ಲ ಅದ್ರಲ್ಲಿ. ಈ ಹೆಣ್ಣು ಸುಮ್ನೆ ಟುಪಾಯಿ ಮೊಟ್ಟೆ ಚೇಂಜ್ ಮಾಡೋಣ ಅಂತ ಈಗ ಮಾಡಿದ ಜೊತೆಲಿ ಸುಮ್ನೆ ಸರಿ ಮೊಟ್ಟೆ ಬೇರೆ ಜೊತೆ ಮೊಟ್ಟೆ ಹಾಕಿಲ್ಲ ಅಂದ್ಬಿಟ್ಟು ಇದ್ರಲ್ಲೇ ಬಿಟ್ಟೆ. ಅದ್ರಲ್ಲಿ ಈ ಅಕ್ಕಿ ಈ ವರ್ಷ ಆಡ್ಬಿಟ್ಟು ನನಗೆ. ಈ ವರ್ಷ ಆಡಿದಕ್ಕೆ ಇದೇ ಹಂಗೆ ಇನ್ನೊಂದು ಬ್ಯಾಚ್ ಬಿಟ್ಟು ಒಂದ್ ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ರೋಷನ್ ಪಟ ಮಾಡಿದೆ. ಅದು ಗಂಡ್ ಪಟ ಆಗಿದೆ. ಅದು 8 ಎತ್ಸಕ್ ಆಗ್ತಾ ಇಲ್ಲ. ಇವಾಗ ಬೈರಿ ಮೊನ್ನೆನೇ ಹಿಡ್ಕೊಂಡು ನೋಡೋಯ್ತು ಪಟಗಳನ್ನ. ಅದರಿಂದ ಬಿಡಕ್ ಆಗ್ತಾ ಇಲ್ಲ. ಓಕೆ ವಿಜಯ್, ಬೇರೆ ಇನ್ನೂ ಯಾವ್ಯಾವ ಕಲೆಕ್ಷನ್ ಇದೆ ವಿಜಯ್? ವಿಜಯ್ ಇದೆಯಾ? ಅದು ವಿಜಯ್ ಇವಾಗ 2 ಮಕ್ಷಿ ಜೊತೆಗಳು ತೋರ್ಸದ್ನಲ್ಲ ಆಡಿದ್ದು ಈ ವರ್ಷ ಅಂತ. ಅದ್ರ ತಂದೆ ಇದೇನೆ. ಓ, ಇದೇ ನಮ್ಗೆ ಅದ್ರ ತಂದೆ. ಇದು ಯಗ್ನಳ್ಳಿಯಲ್ಲಿ ಒಬ್ರು ಫೇಸ್ಬುಕ್ ಅಲ್ಲಿ ಸೇಲ್ ಹಾಕಿದ್ರು ಒಂದ್ 10 ವರ್ಷದ ಮುಂಚೆ. 8 ವರ್ಷ 10 ವರ್ಷ ಆಯ್ತು ಅನ್ಕೊಳ್ಳಿ. 1000 ರೂಪಾಯಿ ಕೊಟ್ಟು ಅವಾಗ ಬೆಲೆ ಕೊಟ್ಟು ತಗೊಂಡಿದ್ದು ಅಕ್ಕಿ ಇದು ನಾವು. ಇದಕ್ಕೆ ಹೆಣ್ಣು ಮಾಡಿ ಇಷ್ಟು ಹೆಣ್ಣು ನನ್ನ ಫ್ರೆಂಡ್ ಮನೇಲಿ ಇದೆ. ಅದು ಅವ್ರ ಜೊತೆ ಮಾಡಿದಾರೆ ಇವಾಗ ತಗೊಂಡೋಗಿ ಮರಿ ಮಾಡ್ಸೋಕೆ. ಇದ್ರಲ್ಲಿನೇ ನನ್ಗೆ 2 ಮಕ್ಷಿಗಳು ಅಕ್ಕಿ ಆಡಿರೋದು. ಇದು ನಮ್ಮ ಹತ್ರ ಬಂದು ಒಂದು 10 ವರ್ಷ ಆಯ್ತು. ಅವನು 1000 ರೂಪಾಯಿ ಫೇಸ್ಬುಕ್ ಅಲ್ಲಿ ಎತ್ತಿದ್ದು. ಫೇಸ್ಬುಕ್ ಅಲ್ಲಿ 1000 ರೂಪಾಯಿಗೆ 10 ವರ್ಷದ ಮುಂಚೆ ನಾವು ತಗೊಂಡಿದ್ದೀವಿ. ಬಿಡ್ಲಾ? ಇದ್ರದ್ದು ಮಗಳು ಇದೆ. ಅದನ್ನ ನಾನು ಇದ್ರದ್ದು ಖುಷಿಗೋಸ್ಕರ ಎತ್ತಿಕೊಂಡಿರೋದು ನಾನು. ಇದು ಮಗಳ? ಆ 2 ಅಕ್ಕಿಗೂ ಮುಂಚೆ ಇದು ಹುಟ್ಟಿದ್ದು.
ಇದನ್ನ ನಾನು ಎತ್ತಿಕೊಂಡಿರೋದು. ಹೆಣ್ಣಾಯ್ತು, ಇದು ಹೆಣ್ಣಾಯ್ತು ಅಂದ್ಬಿಟ್ಟು ಎತ್ತಿಕೊಂಡಿದ್ದು. ಬಿಡಕ್ ನನ್ಗೆ ಇಷ್ಟ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಇದನ್ನ ಎತ್ತಿಕೊಂಡಿರೋದು ನಾನು. ಈ ಗಂಡಿಗೆ ಮಗಳು, ಫಸ್ಟ್ ಮಗಳು ಇವಳು. ಇದಾದ್ಮೇಲೆನೆ ಅದು 2 ಜೊತೆ ಕೊಟ್ಟಾಗ ಅದ್ರ ಜೊತೆ ಬಿಟ್ಬಿಡು ನೋಡೋಣ. ಎಲ್ಲ ಹುಟ್ಟಿರೋವೆಲ್ಲ ಮಕ್ಷಿಗಳೇ. ಒಂದು ಮಿಸ್ ಅಷ್ಟೇ, 3 ಜನ ಮಿಸ್. ಇದು ಏನಂದ್ರೆ ಸ್ಪೆಷಲ್, ಇದಕ್ಕೆ 14 ಬಾಲ ಹೆಣ್ಣು. ಇದು ನಾನು ಚಿಕ್ಕದ್ರಲ್ಲೇ ನೋಡಿ ಇಷ್ಟಪಟ್ಟು ಎತ್ತಿಕೊಂಡಿದ್ದು. ಇವೆರಡು 12 ಬಾಲ ಇದು. ಇವೆರಡು ಫ್ಲೇಯರ್ಗೆ ತುಂಬಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಅಕ್ಕಿ ಆಡೋದಕ್ಕೆ. ಅದು ಆಡೋ ಲಕ್ಷಣದಲ್ಲಿ ಸ್ವಲ್ಪ ಇಲ್ಲ ಅಂದ್ಬಿಟ್ಟು ನಾವು ಎತ್ತಿಕೊಂಡಿದ್ದು, ಬ್ರೀಡಿಂಗ್ ಆಗ್ಲಿ ಅಂದ್ಬಿಟ್ಟು. ತಾಯಿ ಬೇರೆ ನಮ್ ಫ್ರೆಂಡ್ ಅಲ್ವಾ, ಸೊ ನಮ್ಮ ಹತ್ರ ಇರ್ಬೇಕು ಅಂದ್ಬಿಟ್ಟು ನಾವ್ ಎತ್ತಿಕೊಂಡಿರೋದು ಮಕ್ಷಿಗಳು. ಓಕೆ, ಈ ವರ್ಷ ಆಡುತ್ತೆ ಗಂಡು. ನಾವೇ ಸ್ವಲ್ಪ ಹಿಡ್ದಿಟ್ಕೊಂಡಿದ್ವಿ, ಜಾಸ್ತಿ ಆಡೋದ್ ಬೇಡ ಅಂತ. ಸ್ವಲ್ಪ ಏನಾರ ಫಾಲ್ಟ್ ಮಾಡ್ತೈತಲ್ಲ ಹೊಸ ಜಾಗ ಅಂದ್ಬಿಟ್ಟು ಈ ವರ್ಷಕ್ಕೆ ಟೈಮ್ ಎಳಿಸ್ಬಿಡ್ಬೋದು ಇದು. ಓಕೆ ಜಿ, ಸೂಪರ್ ಇದೆ. ಇದೂನು ಅಷ್ಟೇ, ನಾವೊಂದು 8 ವರ್ಷದ 9 ವರ್ಷದ ಮುಂಚೆ ನಾನೊಂದು ಅಂಗಡಿಯಲ್ಲಿ ತಾರ ಗಂಡು ತಗೊಂಡಿದ್ದೆ. ಅವಾಗ ಅದಕ್ಕೊಂದು ಮಕ್ಷಿ ಹಣ್ಣು ನಾನು ಮರಿಗಳ ಊಟ ತಿನ್ಸ್ಬೇಕಾದ್ರೆ ಒಂದು ಮಕ್ಷಿ ಹಣ್ಣು ಸಿಕ್ಕಿತ್ತು. ತಾರಾಗೂ ಮಕ್ಷಿಗೂ ಹಾಕಿ ಇದನ್ನ ನಮ್ ಫ್ರೆಂಡ್ ಇದಾರೆ ಲೆಗ್ಗೆರೆಯಲ್ಲಿ, ಅಲ್ಲಿ ನಮ್ ದೊಡ್ಡವ್ರು ಇದಾರೆ ರಮೇಶ್ ಅಣ್ಣ ಅಂತ, ಅವ್ರ ಮನೆ ಕೊಟ್ಟು ಅವ್ರ ಮನೇಲಿ ಈ ಗಂಡು 10 ಅವರ್ 11 ಅವರ್ ಮೇಲೆ ಅಕ್ಕಿ ಆಡಿದೆ. ಇದು ಅಕ್ಕಿ ಆಡಿ ನಾನು ಅಲ್ಲೇ ಬಿಟ್ಟಿದ್ದೆ. ಸುಮಾರು ವರ್ಷಗಳ ನಂತರ ಈಗ ಒಂದು 3 ವರ್ಷದಿಂದ ನನಗೆ ವಾಪಸ್ ತಂದ್ಕೊಟ್ರು ಅವರು, ಇಟ್ಕೊಳ್ಳಿ ನಿಮ್ಮ ಅಕ್ಕಿ ಅಂದ್ಬಿಟ್ಟು. ಅವ್ರ ಮನೇಲಿ ಇದ್ರಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಕ್ಕಿಗಳು. ನಾನ್ ಇದಕ್ಕೆ ಒಂದು ಮನೆ ಹೆಣ್ಣು ಮಾಡ್ಕೊಂಡು ಈ ಹೆಣ್ಣು ಮಾಡಿ ಇದಕ್ಕೆ ಇದ್ರಲ್ಲಿ ಅಕ್ಕಿ ಬಿಟ್ಟಿದೀನಿ. ಹುಟ್ಟವೆಲ್ಲ ತುಂಬಾ ದುಬ್ಬಾಸ್ಗಳು, ತಾರಾಗಳು, ಇದೇ ಜೊತೆಗೆ ದುಬ್ಬಾಸ್ಗಳು, ತಾರಾಗಳು ಹುಟ್ಟಿರೋದು. ನಾನು ಇದ್ರಲ್ಲಿ ಈಗ ನನಗ್ ತುಂಬಾ ಇಷ್ಟ ಆಯ್ತು ಅಂದ್ಬಿಟ್ಟು ಇದೊಂದು ಹೆಣ್ಣನ್ನ ಒಡೆದಿಟ್ಕೊಂಡಿದೀನಿ ಇದ್ರಲ್ಲಿ ಮಾಡಿ. ಇದು ಹೆಣ್ಣು, ಇದ್ರ ಜೊತೆಗೆ ಮಗಳು. ಇದು ಕೈಲಿ ಹಿಡ್ಕೊ. ಈ ಜೊತೆಗೆ ಇದು ಮಗಳು. ಆ ಗಂಡು ಈ ಗಂಡಿಗೆ ಈ ಹೆಣ್ಣಿಗೆ ಹುಟ್ಟಿರೋದು. ಈ ಹೆಣ್ಣು ನಮ್ಮನೇಲಿ ಹುಟ್ಟಿದ ಎಣ್ಣೆ. ನಮ್ಮನೇಲೆ ಒಂದು 6-7 ಗಂಟೆ ಅಕ್ಕಿ ಆಡಿದೆ ಇದು. ಇದು ವಿಂಗ್ಸ್ ಪ್ಯಾಟ್ರನ್ ತೋರಿಸ್ತಾ ಇದು ಐಸೇನು ಕಳಂಕದಲ್ಲಿ ಇದೆಯಲ್ಲ, ಅದು ಒಂದ್ ಸೈಡ್ ಕಳಂಕ ಇದೆ, ಯಾಕಂದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ತಾರ ಅಲ್ವಾ, ಕಳಂಕ ತಾರಗಳು. ಒಂದ್ ಸೈಡ್ ಬೆಳೆ ಕಂಡಿದೆ ಅದಕ್ಕೆ. ಇದ್ರಲ್ಲಿ ಏನಾದ್ರು ಪಟ್ಟಗಳು ಮಾಡಿಸ್ತಾ ಇದೆಯಾ ಹಂಗೆ ಇನ್ನು ಮತ್ತೆ ಇವಾಗ ಜೊತೆ ಮಾಡ್ಬೇಕು? ಯಾಕಂದ್ರೆ ನಾನು ಇವಾಗ ಅನ್ಸೀಸನ್ ಅಲ್ಲಿ ಬಿಡಕ್ ಆಗೋದಿಲ್ಲಲ್ಲ, ಸ್ವಲ್ಪ ಸೀಸನ್ ಬೇಕಾಗೋ ಟೈಮಲ್ಲಿ. ಯಾಕಂದ್ರೆ ಅವಾಗ ನಾವು ಡ್ಯೂಟಿ ಮಾಡ್ತಾ ಇರ್ತೀವಿ, ಅವಾಗ ಏಟ್ ಎತ್ಕೊಬೋದಲ್ಲ ಅಂದ್ಬಿಟ್ಟು ಇದ್ರಲ್ಲಿ ಮಾಡಿಸ್ತಾ ಇದೀವಿ. ಇನ್ನು 8 ಕಳ್ಳಿ ಅಕ್ಕಿ ಇದು. 8 ಕಳ್ಳಿ ಆಲೆ ಈಗಿದೆ, ಅದ್ರ ಅಪ್ಪನ್ಗೆ ಜೆರಾಕ್ಸ್ ಆಗಿದೆ ಅದು. ಇದು ತಾಯಿ, ಇದ್ರ ತಾಯಿ ನನ್ನ ಹತ್ರ ಇದೆ, ತಂದೆ ತೀರ್ಕೊಂಡ್ಬಿಟ್ಟಿದೆ ಇದು. ಇದು ತುಂಬಾ ಒಳ್ಳೆ ಆಟ ಆಡಿದೆ ಇದನ್ನು. ಮತ್ತೆ ಇವಾಗ ಏನಾನ ಪಟ್ಟಗಳು ಮಾಡಿಸ್ತಾ ಇದೀವಿ ಜಿ? ಮಾಡಿಸ್ತಾ ಇದೀನಿ ಇವಾಗ. ಮತ್ತೆ ಒಂದ್ ಸ್ವಲ್ಪ ಜೊತೆಗಳು ಮಾಡ್ತಾ ಇದೀನಿ. ಇಲ್ಲಿ ನಮ್ ಫ್ರೆಂಡ್ ಸರ್ಕಲ್ ಅವ್ರು ಇವರು ಕೇಳ್ತಾ ಇರ್ತಾರೆ, ಅವ್ರಿಗೂ ಕೊಡ್ಬೇಕಿಲ್ಲ, ಯಾಕಂದ್ರೆ ನಾನು ಬಿಡೋದಕ್ಕೂ ಆಗಲ್ಲ. ಅದ್ರಿಂದ ಯಾರ ಕೇಳಿ ಪಟ್ಟಗಳನ್ನ ಕೊಡ್ತಾ ಇರ್ತೆ ಈಚೆ ಕೊಡ್ತೀನಿ ಇಲ್ಲಿ, ಯಾಕಂದ್ರೆ ನಾನು ಬಿಡಕ್ ಆಗಲ್ವಲ್ಲ. ಯಾಕಂದ್ರೆ ಸುಮ್ನೆ ಇಲ್ಲಿ ಬೈರಿ ಅವು ಇವು ಕೊಡೋದಕ್ಕೆ ಯಾರಾದ್ರೂ ಕೇಳಿದ್ರೆ ಕೊಡ್ತೀನಿ, ಆರಿಸ್ಕೊಳಕ್ಕೆ ಪಟ್ಟಗಳನ್ನ ಕೊಡ್ತಾ ಇದೀನಿ. ಓಕೆ ಜಿ, ಸೂಪರ್. ಅಕಸ್ಮಾತ್ ನಮ್ ವ್ಯೂವರ್ಸ್ ಯಾರನ್ನ ಇವಾಗ ಕೇಳಿದ್ರೆ ಅಣ್ಣ ನಮಗೂ ಕೊಡ್ತೀರಿ ಅಂತ, ಕೊಡೋಣ ಬಿಡಿ, ಅದ್ರಲ್ಲೇನಿದೆ. ಇದು ನಮ್ದು 12 ಗಂಟೆ ಆಡ್ತಲ್ಲ ಗಂಡು, ಅದ್ರದ್ದು ಮಗ ಇದು. ಅದ್ರ ಮಗ ನಾನು ಆ ಗಂಡು ಸ್ಟಾರ್ಟಿಂಗ್ ಅಲ್ಲಿ ತಂದಿ 1 ವರ್ಷಕ್ಕೆ ನನ್ ಜೊತೆ ಮಾಡಿ ಮರಿ ಮಾಡಿಸ್ಕೊಂಡಿದ್ದು. ಇವಾಗ ತೋರ್ಸಲ್ಲ ತಿರಾವಲ್ ಹೆಣ್ಣೊಂದು ದೊಡ್ಡ ಹೆಣ್ಣು, ಅದಕ್ಕೂ ತಾಯಿ ಇದಕ್ಕೂ ತಾಯಿ ಒಂದೇ ತಾಯಿ. ಇದಕ್ಕೂ
ಇದು ಒಂದು 4-5 ಗಂಟೆ ಆಡ್ತು. ಬಾಜಿ ಎತ್ಕೊಂಡ್ಮೇಲೆ ನಾನು ಆಮೇಲೆ ಈ ಸರಿ ಬಿಡಕ್ ಯಾಕೋ ಇಷ್ಟ ಆಗಿಲ್ಲ ನಮ್ಗೆ. ಅದ್ರ ತಂದೆ ತಾಯಿ ಎಲ್ಲ ತೀರ್ಕೊಂತಲ್ಲ ಆಡಿದ ಗಂಡಿಗೆ, ಅದಕ್ಕೋಸ್ಕರ ಇದು ಒಂದು ದೊಡ್ಡ ಗಂಡು ಮಾಡಿ ಕೊಡೋಣ ಅಂದ್ಬಿಟ್ಟು ನಾವು ಮಾಡಿ ಇಟ್ಕೊಂಡಿರೋದು. ಇವಾಗ ಇದ್ರಲ್ಲಿ ಮಕ್ಳು ಆಡ್ತಾ ಇದೆ ನನ್ನ ಹತ್ರ ಈಗ. ಇದು ಗಂಡಲ್ಲ ವಿಜಯ್? ಇದು ಗಂಡು. ಇದು ಅಷ್ಟೇ, ಅದ್ರ ಅಪ್ಪ ತರಾನೇ. ನೆಲನೇ ಮೇಲೆ ಹೋಗೋದೇ ಇಲ್ಲ ಇವೆಲ್ಲ ಆಟಕ್ಕೆ. ಇದು ಅದ್ರ ಮಗ? ಇಲ್ಲ, ಇದಕ್ಕೆ ಈ ಹೆಣ್ಣು ಜೊತೆ ಮಾಡ್ಕೊಂಡು ನಾವು ನೋಡ್ರಿ, ಈಗ ಈ ಗಂಡಿಗೆ ಈ ಹೆಣ್ಣು ಜೊತೆ ಮಾಡಿದ್ವಿ. ಹೋದ್ ವರ್ಷಕ್ಕೆ ಮಾಡಿದ್ವಿ. ಒಳ್ಳೆ 1.5 ಕಳ್ಳಿ 2 ಕಳ್ಳಿ ಪಟ್ಟಕ್ಕೆ ನಮ್ಮ ಹತ್ರ 6 ಚಿಲ್ಲರೆ ಅಕ್ಕಿ ಆಡಿತ್ತು. ಕಡ್ಡಿ ಬಲ ಕಟ್ಕೊಂಡು ಆಡಿತ್ತು ಅಕ್ಕಿ. ಸೀಸನ್ ಬಿಟ್ಟಾಗ ಮೇಲ್ಕೈ ಆಟ ಬಂದಿತ್ತು ಇದಕ್ಕೆ. ಇದು ಹೆಣ್ಣು ಮೇಲೆ ತುಂಬಾ ಆಡಿದೆ. ಇದು ಮನೆ ಮಗಳೇ. ಇದ್ರ ತಂದೆ ತಾಯಿ ಎಲ್ಲ ಇಲ್ಲ ನಮ್ಮ ಹತ್ರ, ಇವಾಗ ತೀರ್ಕೊಂಡ್ಬಿಡ್ತು, ತುಂಬಾ ವರ್ಷ ಆಯ್ತು. ಅದಕ್ಕೆ ಇದನ್ನು ದೊಡ್ಡದ್ ಮಾಡ್ಕೊಂಡು ನಾವು ಇದನ್ನು ದೊಡ್ಡದ್ ಮಾಡಿ, ಇದು ಆಡಿದ ಗಂಡು ಮಗ. ಇದನ್ನು ಮಾಡ್ಕೊಂಡು ನಾವು ಇದ್ರಲ್ಲಿ ಮಕ್ಳು ಬಿಟ್ವಿ. 2 ಹೆಣ್ಪಟಗಳು ಹುಟ್ಟಿದ್ವು ನಮ್ಮ ಹತ್ರ. ಇದ್ರಲ್ಲಿ ಒಂದು ತುಂಬಾ ಚೆನ್ನಾಗ್ ಆಡ್ತು. ಮೇಲ್ಕೈ ಏನೋದ್ರಿಂದ ಮೇಲ್ ಬೈರಿ ಹಿಡ್ಕೊಂಡು ಹೊರಡೋಗಿದೆ ಆಡ್ಬೇಕಾರೆ ಮೇ ತಿಂಗಳಲ್ಲೇ. ಜೊತೆ ಪಟ ಒಂದು ನಾನು ಯಾರಿಗಾರು ಫ್ರೆಂಡ್ ಸರ್ಕಲ್ ಯಾರು ದೊಡ್ಡ ಮಾಡ್ಕೊಳ್ಳೋರು ಇದ್ರೆ ಅವ್ರು ಕೊಡೋಣ ಅಂದ್ಬಿಟ್ಟು ಈ ಹೆಣ್ಣು ಪಟ ದೊಡ್ಡ ಮಾಡ್ತಾ ಇದೀನಿ ನಾನು. ಓಕೆ ವಿಜಯ್. ಇದೇ ಜೊತೆಗೆ ಇದ್ರ ಮಗಳು. ವಿಜಯ್ ಹಂಗೆ ಕೇಳ್ತೀನಿ, ಫುಡ್ ರೊಟೀನ್ ಎಲ್ಲ ಏನ್ ಮಾಡ್ತಾ ಇದೆಯಾ ಮಾಮೂಲಿ? ನಾರ್ಮಲ್ ಆಗಿ ನಾನು ಮಾಮೂಲಿ ಸಾಯಂಕಾಲ ರಾಗಿ ಹಾಕೋದಷ್ಟೇ. ಬರೀ ರಾಗಿ. ಬೆಳಗ್ಗೆ ಹೊತ್ತು ಏನ್ ಮಾಡ್ತೀನಿ ಅಂದ್ರೆ, ಇವಾಗ ನೀರೆಲ್ಲ ಫೀಡರ್ ಹಾಕಿರೋದ್ರಿಂದ ನಾನು ಖಾಲಿ ಹೊಟ್ಟೆ ಬಿಡಬಾರ್ದು ಅನ್ನೋದಕ್ಕೋಸ್ಕರ ಈ ಗೋಧಿ, ಜೋಳ, ಈ ಸಜ್ಜೆ, ಈ ತರ ಮಿಕ್ಸ್ ಬೆಳೆಗಳು ಒಂದ್ ಚೂರ್ ಹಾಕ್ತೀನಿ. ಜಾಸ್ತಿ ಹಾಕ್ಬಿಟ್ರೆ ಡೈಜೆಷನ್ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಚೂರ್ ಹಾಕೊಂಡು ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡ್ತೀನಿ. ಯಾಕೆ ನಮ್ ಶೆಡ್, ಯಾವ್ದೇ ಶೆಡ್ ಏನೇ ಕೋಲ್ಡ್ ಬಿಸಿಲು ಏನೇ ಇದ್ರು ಅದ್ರ ಇರೋದ್ರಿಂದ ಕಂಟ್ರೋಲ್ ಆಗ್ತಾ ಇದೆ ನಮ್ಮ ಹತ್ರ. ಅಕ್ಕಿಗಳು ಕಂಡೀಷನ್ ಆಗಿದೆ, ಏನು ಪ್ರಾಬ್ಲಮ್ ಬರ್ತಾ ಇಲ್ಲ, ಕಾಯಿಲೆ ಗಿಲೆ ಏನು ಬರ್ತಾ ಇಲ್ಲ ನಮ್ಮ ಹತ್ರ. ವಿಜಯ್, ನಿನ್ಗೆ ಶೋಕಿ ಹೆಂಗ್ ಬಂತು ವಿಜಯ್? ನಾವು ಚಿಕ್ಕ ವಯಸ್ಸಲ್ಲಿ 4ನೇ ಕ್ಲಾಸ್ ಇದ್ದಾಗ ಅಕ್ಕಿಗೆ ಹಿಡ್ಕೊಂಡು ಮನೇಲಿ ಸಾಕಿ, ಬಾಡಿಗೆ ಮನೇಲಿ ಇದ್ದಾಗೆಲ್ಲ ಸಾಕಿ ಸವಾಸ ಸಾಕಾಗಿ ನಮ್ಗೆ ಇವಾಗ ನಮ್ಮ ಅಪ್ಪ ಬಂದು ಇಲ್ಲಿ ಸ್ವಂತ ಮನೆ ಮಾಡ್ಕೊಂಡು ನಮ್ಗೆ ಕರ್ಕೊಂಡ್ಬಂದು ಇಲ್ಲಿ ಒಂದು 5 ವರ್ಷ ಆಯ್ತು ಬಂದು. 5 ವರ್ಷದಲ್ಲಿ 1 ವರ್ಷ ಜಗಳ ಎಲ್ಲ ಆಡ್ಕೊಂಡು ಆಮೇಲೆನೆ ನನಗೆ ಸಾಕಾಗಿ ಬಿಟ್ಟಿರಿ ಇಲ್ಲಿ ಮೇಲೆ. ನನಗೆ ಜಗಳ ಇಲ್ಲದೆ ಎಲ್ಲಿ ಸಾಕಾಗಿ ಬಿಟ್ಬಿಡ್ತಾರೆ. ಇವಾಗ್ಲೂ ಬಿಟ್ರೆ ಎತ್ತಿಸ್ಬಿಡ್ತಾರಲ್ಲ ವಿಜಯ್? ಈಗ್ಲೂ ಬಿಟ್ರೆ ಕಾಯ್ತಾ ಇರ್ತಾರೆ. ಬಟ್ ಏನಂದ್ರೆ ನಾವು ಇವಾಗ ನೋಡ್ರಿ, ವರ್ಷ 2 ವರ್ಷ ನಾನು ತುಂಬಾ ಮನೇಲಿ 3 ತಿಂಗಳು ರಜಾ ಆಗ್ತಿದೆ ನನ್ನ ಕೆಲ್ಸಕ್ಕೆ. 3 ತಿಂಗಳು ರಜಾ ಹಾಕ್ದಾಗೆಲ್ಲ ಮನೇಲಿ ಬೈಯೋರು, ಕೆಲ್ಸಕ್ಕೆ ಹೋಗಲ್ಲ ನೀನು, ಅಕ್ಕಿ ಬಿಟ್ಕೊಂಡಿರ್ತೀಯ ಅಂತ. 3 ತಿಂಗಳು ಸಖತ್ ಬೇಜಾರಿದೆ. 2 ವರ್ಷ. ಈ ಹಿಂದಿನ ವರ್ಷದಿಂದ ಯಾವಾಗ ನನಗೆ ಪ್ರೈಸ್ ಗಳು ಹೊಡಿಯೋದು ಎಲ್ಲಾ ಮಾಡಿ ಕೊಡ್ತೋ, ನನಗೆ ಅವಾಗಿಂದ ಮನೇಲಿ ಒಂದ್ ಸ್ವಲ್ಪ ಖುಷಿ. ನಮ್ಮ ಮನೆಯವರು ಬಂದು ಅವಾಗ ನೋಡ್ಕೊಂಡು ಹೋಗ್ತಾರೆ ಅಕ್ಕಿಗಳನ್ನ ಮೇಲೆ. ಸೂಪರ್ ವಿಜಯ್, ನೋಡಿದ್ರಲ್ಲ ಫ್ರೆಂಡ್ಸ್, 2 ವರ್ಷ ಬೈಸ್ಕೊಂಡು ಮನೆಯವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು ಅಂತ ಅನ್ಕೊಂತೀನಿ. ಏನೋ ಮಾಡ್ತಾನೆ ಬಿಡು, ಪ್ರೈಸಸ್ ನೋಡಿದಾಗ ಅವ್ರಿಗೂ ಒಂದು ಖುಷಿ ಅಲ್ವಾ ವಿಜಯ್? ಹೌದು. ಇದು ನಾವು ಪನ್ಸಲ್ ಅಂತ ಹೆಸರಿಟ್ಟಿದೀವಿ. ಯಾಕಂದ್ರೆ ಸ್ವಲ್ಪ ತುಂಬಾ ಹೆಣ್ಗಳನ್ನ ಛತ್ರಿ ಮೇಲೆ ಇದ್ರೆ ಸುಮ್ನೆ ಇರಲ್ಲ. ಒಳ್ಳೆ ಆಟ ಆಡೋದು ಇದು. ಗೋಲ್ಡ್ ಲಾಟಲ್ಲಿತ್ತು. ದೇಡ್ಗಳ ಜೊತೆ ಅಕ್ಕಿಯಲ್ಲಿ ಬಿಟ್ಟಿದ್ರು ಇದನ್ನ ಬೆಲೆಗೆ. 700 ರೂಪಾಯಿ ಕೊಟ್ಟು ನಾನು ಇಸ್ಕೊಂಡಿದ್ದೆ ಅಕ್ಕಿ. ಇದು ಒಂದು 5 ವರ್ಷದ ಹಿಂದೆ. ಇದು ಇವಾಗ ಹಿಂಗಿದೆ ಅಕ್ಕಿ. ಪನ್ಸಲ್ ಅದಕ್ಕೆ ರೆಕ್ಕೆ ಇದಾಗಿರೋದು. ಆ ಪನ್ಸಲ್ ರೆಕ್ಕೆಲ್ಲೇ 7-8 ಗಂಟೆ ಕಮ್ಮಿ ಕುತ್ಕೊಳಲ್ಲ ಅದು. ಪನ್ಸಲ್ ರೆಕ್ಕೆ ಹಿಂಗ್ ಹಿಡ್ಕೊಂಡ್ರು ಅಕ್ಕಿ ಉದ್ದ ಬಿಟ್ಕೊಂಡೆ 7-8 ಗಂಟೆ ಆಡೋದು ಇದು ಅಕ್ಕಿ. ಟೂರ್ನಮೆಂಟ್ಗೆ ಬಿಡ್ಬೋದಾಗಿತ್ತು ಇದು. ನಾನು ಸ್ಟಾರ್ಟಿಂಗ್ 1 ವರ್ಷ 2 ವರ್ಷದಲ್ಲೇ ಬಿಟ್ಬಿಡ್ಬೋದಾಗಿತ್ತು. ಏನಂದ್ರೆ ರೆಕ್ಕೆ ನೋವು ಪಾಪ ಒಂದ್ 6-7 ಗಂಟೆ ಆಡೋದು. ನಾವು ಸುಮ್ನೆ ರೆಕ್ಕೆ ನೋವು ಬೇಡ ಅಂದ್ಬಿಟ್ಟು ಇದ್ ಮಾಡಿದ್ದು. ಸೂಪರ್ ವಿಜಯ್. ಗಂಡ ವಿಜಯ್? ಗಂಡು. ಇದೇ ಗಂಡಿಗೆ ನಮ್ಮ ಆಡಿದ ಹೆಣ್ಣ ಮಕ್ಷಿಗಳು ತೋರ್ಸಿದ್ನಲ್ಲ, ಅದ್ರಲ್ಲಿ ಆಡಿದ ಒಂದು ಹೆಣ್ಣಿತ್ತು ಅನ್ನಲ್ಲ, ಆ ಹೆಣ್ಣು ಜೊತೆ ಮಾಡಿ ಅದ್ರಲ್ಲಿ ಇವಾಗ ಮಕ್ಕಳು ಬಿಡ್ಬೇಕು. ಇವಾಗ ವೈಟಿಂಗ್ ಅಲ್ಲಿ ಇದೆ, ಬಿಡ್ಬೇಕು ನೆಕ್ಸ್ಟ್. ಧೂಮಗಳು ಮಾಡ್ಕೊಟ್ಟಿದೆ. ಇದು ನಮ್ ಚಂದನ್ ಸರ್ ಅನ್ನೋರ್ ಮನೆದು. ಪರಿಚಯ ಇರ್ತಾರೆ. ಅವ್ರ ಮನೇಲಿ ಒಂದ್ ಜುಟ್ಟಿ ಗಂಡ ಆಡಿತ್ತು ಟೂರ್ನಮೆಂಟ್ಗೆ. ಅದು ತಂದೆ ಇದೇನೆ. ಇದೊಂದ್ ಅಕ್ಕಿಗೆ ಆಸೆ ಪಟ್ಟಿ ನಾನು ಅವ್ರ ಮನೇಲಿ ಅವ್ರ ಅಕ್ಕಿ ಎತ್ತುತ್ತಿದ್ರು, ಸ್ವಲ್ಪ ಏನೋ ಪರ್ಸನಲ್ ಅಕ್ಕಿ ನೋಡ್ಕೊಳಕ್ ಆಗಲ್ಲ ಅಂತ. ಇದೊಂದ್ ಅಕ್ಕಿಗೆ ಆಸೆ ಪಟ್ಟು ಇದ್ರ ಜೊತೆಗೆ 16 ಅಕ್ಕಿ ನಾನು ಹಿಡ್ಕೊಂಡು ಹೋಗಿದ್ದೆ. ಲಾಟೆ ಎತ್ಕೊಂಡ್ ಬಂದಿದ್ದೆ ನನ್ನ ಅಕ್ಕಿಗಳು.
ಸುಮಾರು ಜನ ಕೇಳ್ತಾರೆ ಇದನ್ನ ನಾನು ಕೊಟ್ಬಿಡಿ ಅಂತ. ನಾನು ಇದೊಂದು ಅಕ್ಕಿಗೋಸ್ಕರ 16-17 ಅಕ್ಕಿ ಎತ್ಕೊಂಡ್ ಬಂದಿದ್ದೀನಿ. ಇದನ್ನೊಂದು ಅಕ್ಕಿ ಕೊಟ್ಬಿಡಕ್ಕಾಗುತ್ತ ನಾನು? ಚಂದನ್ ಸರ್ ಮನೇಲಿ ನಾನು ನೋಡಿದ್ದಾಗ ಇದು ತುಂಬಾ ಚೆನ್ನಾಗಿತ್ತು. ಹೌದು, ನಾನು ಅಲ್ಲಿ ನೋಡಿದೆ ಇದನ್ನ ಅಕ್ಕಿನ ಅವ್ರ ಮನೇಲಿ. ಇದೊಂದು ಅಕ್ಕಿ ನಾವು ತುಂಬಾ ವರ್ಷದಿಂದ ಉಳಿಸ್ಕೊಂಡ್ ಬಂದಿದ್ದೀನಿ ನಾನು ಅವ್ರ ಹತ್ರದಿಂದ ತಂದಾಗ. ಫೇವ್ರೇಟ್ ಅಕ್ಕಿ ಇದು. ಹೌದು, ತುಂಬಾ ಬೇಡಿಕೆ ನನ್ನ ಹತ್ರ ಅಂತ. ಬಂದವರೆಲ್ಲ ಈ ಚೋಟಿವಲ್ನ ಕೇಳೋದೇ ಆಗೋಗಿದೆ. ನೆಕ್ಸ್ಟ್ ವಿಜಯ್ ಇನ್ಯಾವ್ದೈತೆ? ಓಕೆ ವಿಜಯ್ ಇದ್ಯಾವ್ದು ವಿಜಯ್? ಇದು ನಾವು ಇದಕ್ಕೂ ಅಡ್ಡ ಹೆಸರು ಪೈಪ್ ಲೈನ್ ಅಂತ ಇಟ್ಟಿದ್ದೀವಿ. ಇಲ್ಲಿ ಈ ಕಡೆ ಒಂದ್ ಸ್ವಲ್ಪ ಪೈಪ್ ಲೈನ್ ಕಡೆ ನಮ್ಗೆ ಈ ಅಕ್ಕಿ ಬಾಜಿ ಜಾಸ್ತಿ ಆಗಿ ನಾವು ಗಾಡಿಯಲ್ಲೆಲ್ಲ ಹೋಗ್ಬೇಕಾದ್ರೆ ರೋಡಲ್ಲಿ ಬಿದ್ದೋಗಿತ್ತು ಅಕ್ಕಿ ಇದು. ಇದನ್ನ ನಾವು ಅದೇ ಸುಮಾರು ಹಿಡಿದು ಒಂದು 5 ವರ್ಷ ಮೇಲೆ 5-6 ವರ್ಷ ಆಗ್ತಾ ಬಂತು ಈ ಅಕ್ಕಿ ನಮ್ಮ ಹತ್ರ. ಇದಕ್ ನಾವು ಮಾಡಿ ತುಂಬಾ ಒಳ್ಳೆ ಪಟ್ಟಗಳು ಮಾಡ್ಕೊಟ್ಟಿದೆ, ಒಳ್ಳೆ ಟೈಮ್ ಮಾಡಿದೆ ಇದ್ರಲ್ಲಿ ನಮ್ಮ ಹತ್ರ ಇದ್ರ ಮಕ್ಳುಗಳು. HMT ಇದ್ದಂಗೆ ಐತಲ್ಲ? ಹೌದು, ತುಂಬಾ ಒಳ್ಳೆ ಇದಿದೆ ಅಕ್ಕಿಗೆ. ಬಾಜಿ ಜಾಸ್ತಿ ಇದಕ್ಕೆ. ನಾವು ನೋಡಿ ಹೆಣ್ಣು ಮಾಡ್ಕೊಂಡ್ವಿ ಅಂದ್ರೆ ಅಕ್ಕಿಗಳು ಚೆನ್ನಾಗಿ ಆಡ್ಕೊಂತದೆ ಇದ್ರಲ್ಲಿ. ಇದ್ರ ಮಗಳು ಏನಾದ್ರು ಇದ್ರಲ್ಲಿ ಮಾಡಿಸಿದ್ದೆ ವಿಜಯ್? ಮಗಳು ಒಂದು ಎತ್ತಿಕೊಂಡಿದೀನಿ, ಎಲ್ಲೂ ಕೊಟ್ಟಿಲ್ಲ. ನಾನು ಆಚೆ ನನಗೆ ಬೇಕು ಅಂದ್ಬಿಟ್ಟು ಇದೊಂದು ಮಗಳು ಇಟ್ಕೊಂಡಿದ್ದೀನಿ. ಸೊ ಆಲ್ರೆಡಿ ನೀನ್ ಕೆಲವೊಂದ್ ಕಡೆ ಅಕ್ಕಿಗಳನ್ನ ಕೊಟ್ಬಿಟ್ಟಿದ್ಯಾ, ಸೇಲ್ ಕೇಳಿದ್ರೆ ಬೆಲೆಗೂ ಕೊಡ್ತೀನಿ, ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರು ಕೇಳಿದ್ರೆ ಅವ್ರಿಗೆ ಇದಾಗೂ ಕೊಡ್ತೀನಿ. ನಾವು ಕೇಳಕ್ ಹೋಗಿಲ್ಲ ಇನ್ನೂರ್ಗು, ಕೊಟ್ಟಿದ್ದಕ್ಕೆ ಯಾವತ್ತು ವಾಪಸ್ ಕೇಳಕ್ ಹೋಗಲ್ಲ ನಾನು ಇನ್ನೂರ್ಗು. ಇದು ಅದ್ರ ಮಗಳು. ಯಾವ ಜೊತೆ ಎಣ್ಣೆ ಯಾವ್ದು ಹಾಕಿದೆ? ತಾಯಿ ನಮ್ಮ ಅದಿನ್ ಕಣ್ಣು ಚಿಟ್ಟೆ ಕಿರಣ ಇದಾರಲ್ಲ, ಅವ್ರ ಮನೇಲಿ ಒಂದು ತಾಮ್ರಲ್ಲಿ ಎಣ್ಣಿತ್ತು. ಆ ಎಣ್ಣು ಮಾಡಿ ನಾನು ಇದನ್ನ ದೊಡ್ಡ ಎಣ್ಣು ಮಾಡ್ಕೊಂಡೆ. ಇದು ಚಿಕ್ಕದ್ರಲ್ಲೇ ತುಂಬಾ ಚೆನ್ನಾಗಿತ್ತು ಅಂದ್ಬಿಟ್ಟು ಅವರು ನಾವು ನೋಡಿ ಇಷ್ಟಪಟ್ಟು ಇದು ಬೇಡ ಬಿಡೋದು ಅಂತ ಹೇಳಿ ನಾವು ಎತ್ತಿಕೊಂಡಿರೋದು ಎಣ್ಣೆ. ಇದನ್ನ ಅದ್ರಲ್ಲಿ ಬಂದಿರೋದು ಇದ್ರ ಮಗಳು ಬಿಡ್ಲ ರೆಕ್ಕೆ ಹೊಡೆದ್ಬಿಟ್ಟಿದೆ. ಓಕೆ, ಅಪ್ಪ ಮಗಳು. ವಿಜಯ್, ಟೂರ್ನಮೆಂಟ್ ಎಲ್ಲ ಯಾವ ತರ ನೀನ್ ರೆಡಿ ಆಗ್ತೀಯ? ಟೂರ್ನಮೆಂಟ್ಗೆ ಅಂದ್ರೆ ಅದೇ ನಾವು ಇವಾಗ ನಾನು ಉಳುದ ಔಷಧಿನೂ ಅಷ್ಟೇ ಎಲ್ಲ ತುಂಬಾ ವರ್ಷ ಆಗ್ತಾರೆ. ಅಕ್ಕಿಗಳು ಒಳಗಡೆ ಎಲ್ಲ ಸುಟ್ಟೋಗ್ಬಿಡ್ತಾವೆ, ಜಾಸ್ತಿ ಹಾಕ್ಬಾರ್ದು. 2 ವರ್ಷಕ್ಕೊಂದ್ಸತಿ ಹಾಕ್ತೀನಿ ಅಷ್ಟೇ. ನಾನು ಹಾಕ್ತೀನಿ 2 ವರ್ಷಕ್ಕೊಂದ್ಸತಿ ಸ್ವಲ್ಪ ಮಾಡ್ಕೊಂತೀವಿ. ಜನವರಿಯಲ್ಲೇ ಮಾಡ್ಬಿಡ್ತೀವಿ. ಆಮೇಲೆ ನಾನ್ ಬಂದು ಎಲ್ಲ ಬೇರೆಯವರು ಮಾರ್ಚ್ ಅಲ್ಲಿ ರೆಕ್ಕೆ ಕೀಳೋದು ಅದೆಲ್ಲ ಮಾಡಿ, ನಾನು ಹಂಗ ಅವಾಗೆಲ್ಲ ಮಾಡಲ್ಲ. ಫೆಬ್ರವರಿ 10ನೇ ತಾರೀಕಿಗೆ ನಾನು ರೆಕ್ಕೆ ಎಲ್ಲ ಎಳ್ದು ಕೊಟ್ಬಿಡ್ತೀನಿ. ಆಮೇಲೆ ಬಾಜಿ ಜಾಸ್ತಿ ಇರೋಕೆ ನಾವು ನೋಡ್ಕೊಂಡಿರ್ತೀವಲ್ಲ, ಬಾಜಿ ಜಾಸ್ತಿ ಇರೋಕೆ ಏನ್ ಮಾಡ್ಬಿಡ್ತೀನಿ ನಾನು ಫೆಬ್ರವರಿಯಲ್ಲೇ ರೆಕ್ಕೆ ಎಳೆದು ಒಂದು 10 ದಿವಸಕ್ಕೆ ರೆಕ್ಕೆ ಎಳೆದು ಬಾಲ ಎಳ್ದು ಕೊಟ್ಬಿಡ್ತೀನಿ ನಾವು. ಆಮೇಲೆ ಪೌಡ್ರು ಅದೆಲ್ಲ ಮಾಮೂಲಿ ಹಾಕ್ತಾರ, ಎಲ್ಲ ಮಾಡಿನೇ ರೆಡಿ ಮಾಡ್ಕೊಳ್ಳೋದು. ಕುರ್ಜಾಗೂ ಅಷ್ಟೇ, ಮಳೆ ಬೀಳ್ತಿದಂಗೆನೆ ಮಳೆ ನೆನೆಸ್ತೀವಿ. ಇಲ್ಲ ನಾವಿಲ್ಲ ಅಂದ್ರೆ ಬಾಟಲ್ ಹಿಡ್ದಿಕೊಂಡಾರು ಸ್ಪ್ರೇ ಮಾಡ್ಬಿಟ್ಬಿಡ್ತೀವಿ ಆ ನೀರ್ನ, ಉದ್ರೋಗುತ್ತೆ. ಹಂಗಿಲ್ಲ ಅಂದ್ರೆ ದೊಡ್ಡ ಮೇವೇನಾರು ಒಂದ್ ಚೂರ್ ಕೊಟ್ವಿ ಅಂದ್ರೆ ಲೈಟ್ ಆಗಿ ಆ ಟೈಮಲ್ಲಿ ಎಲ್ಲ ಉದ್ರೋಗ್ಬಿಡುತ್ತೆ, ಏನು ಇರೋದಿಲ್ಲ. ಎಷ್ಟು ಕುರ್ಜಾ ಮಾಡಿಸ್ಕೊಂಡು ರೆಡಿ ಇಟ್ಕೊಂತೀವೋ ನೋಡ್ರಿ. ಇವಾಗ ನಮ್ದು ಆಡಿದ ಗಂಡುಗಳು ಒಂದು ಆಲೆ ಸುಮಾರು ಇಷ್ಟ ಆಗಿ ಇವಾಗ ಲೈಟ್ ಆಗಿ ಕುರ್ಜಾ ಆಗಿರೋವು. ದೊಡ್ಡ ಮೇವ್ ತಿಂದಿರೋದಕ್ಕೋಸ್ಕರ ಇವಾಗ ಕುರ್ಜಾ ಆಗಿರೋದು ನಮ್ಮ ಹತ್ರ ಅವು. ಮತ್ತೆ ಅದನ್ನ ಬಿಟ್ಟು ನೆಕ್ಸ್ಟ್ ಉಡಾನ್ ಸೆಟ್ಟಿಂಗ್ ಎಲ್ಲ ಯಾವ ತರ ಮಾಡ್ಕೊಂತ ಇದೆಯಾ? ಅದೇ ಅಕ್ಕಿ ಮೇಲೆ ನೋಡ್ಕೊಂಡು ಮಾಡ್ತಾ ಇರ್ತೀವಿ ನಾವು. ಇವಾಗ ಒಂದೊಂದು ಅಕ್ಕಿ 2 ಉಡಾನ್ ಕೇಳುತ್ತೆ, ಇಲ್ಲಾಂದ್ರೆ ಸಿಂಗಲ್ ಉಡಾನ್ ಕೇಳುತ್ತೆ. ಇವಾಗ ನನ್ ಮಕ್ಷಿ ಗಂಡ ಆಡುತ್ತೆ ನೋಡ್ರಿ, ಈ ವರ್ಷ ಆಡಿದ ಗಂಡು, ಅದು ಬಂದು ನಿಮಗೆ 2 ಉಡಾನ್ಗೂ ಅಕ್ಕಿ ಆಡುತ್ತೆ. ಇಲ್ಲ ಡೈರೆಕ್ಟ್ ಭಾನುವಾರ ಬಿಡ್ತೀನಿ ಅಂದ್ರೆ ಅಕ್ಕಿ ಆಡೈತೆ. ನಾನು ಅದು ಬಿಟ್ಟಿರೋದು 4-5 ರೌಂಡ್ ಟೂರ್ನಮೆಂಟ್ ಬಿಟ್ಬಿಟ್ಟಿದೀನಿ. ಮಳೆಗೆ ಹೋಯ್ತು ನೋಡ್ರಿ, ಆ ಅಕ್ಕಿ ಅವಾಗ ಆಡಿದ್ ಬಂದು ಬುಧವಾರ 6 ಅವರ್ ಅಕ್ಕಿ ಆಡಿ ಯಾಕೆ ಸುಮ್ನೆ ದಮ್ ಲಾಸ್ ಮಾಡ್ಬೇಕು ಅಕ್ಕಿಗೆ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಬಿಟ್ಬಿಟ್ಟಿದೆ ಅಕ್ಕಿನ. 6 ಬಾಲ ಕಟ್ಕೊಂಡು ಅಕ್ಕಿ ಆಡಿದ ಅವತ್ತದು 9 ಅವರ್ ಆಡಿ. ಮಳೆ ಸಿಕ್ಕಾಪಟ್ಟೆ ಮಳೆ. ಚಾನ್ಸ್ ತಗೊಂಡ್ರು ನಾನೇ ತಗೊಂಡಿಲ್ಲ, ಅಕ್ಕಿ ಕುಂತ್ಕೊಳ್ಳುತ್ತೆ ಅನ್ಕೊಂಡೆ. ಅಷ್ಟು ತುಂಬಾ ಜೋರ್ ಮಳೆ ಬಂತು. ಅಕ್ಕಿ 9 ಅವರ್ ಟೈಮ್ ಫಿಕ್ಸ್ ಆಗೋಯ್ತು ಅವತ್ತು. ಅದು ಇನ್ನೊಂದು 1/4 ಗಂಟೆ ಇದ್ದಿದ್ರೆ ನನಗೆ ಅದು ಆಗಿ ಚಾನ್ಸ್ ಸಿಕ್ಕಿರೋದು. ಅದ್ರ ನೆಕ್ಸ್ಟ್ ಭಾನುವಾರ ಆಡಿದಕ್ಕೆ ಮಂಗಳವಾರಕ್ಕೆ ನಮ್ದು 12 ಅವರ್ ಆಡ್ದಲ್ಲ. ಆ ಅಕ್ಕಿ ಉಡಾನ್ಗೆ 12 ಅವರ್ 5 ನಿಮಿಷ ಉಡಾನ್ಗೆ ಆಡ್ಕೊತ್ಕೊಂತು ನನಗೆ ಅವತ್ತು. ಚಾನ್ಸ್ ಇದ್ಬಿಟ್ಟಿರ ಅದು ಆಟ ಆಡ್ಬಿಟ್ಟಿರೋದು, ಚಾನ್ಸ್ ಇರ್ಲಿಲ್ಲ. ನಮ್ ಬ್ಯಾಟ್ ಬಂದು ಡಬಲ್ ಉಡನ್ನು. ಶನಿವಾರ ಬಿಟ್ಟು ಭಾನುವಾರ ಬಿಟ್ರೇನೆ ಅದು ಅಕ್ಕಿ ಆಡೋದು. ನಾವೇನಾರ ಡೈರೆಕ್ಟ್ ಬಿಡ್ತೀವಿ, ಇಲ್ಲ ಸಿಂಗಲ್ ಉಡಾನ್ ಮಾಡ್ಬಿಟ್ಟು ಡೈರೆಕ್ಟ್ ಬಿಡ್ತೀನಿ ಅಂತೆಲ್ಲ ಮಾಡಿದ್ರೆ ನಾವು ಅಕ್ಕಿನ ಅದನ್ನ ಆಟನೇ ನೋಡಕ್ಕಾಗಲ್ಲ.
ಶನಿವಾರ ನಾನು ಬಾಲ ಕಟ್ಟಲೇಬೇಕು. ಕಡ್ಡಿ ಬಾಲ ಕಟ್ಟಿದ್ರೆ 7-8 ಗಂಟೆ ಕಮ್ಮಿ ಕುತ್ಕೊಳ್ಳಲ್ಲ ಅಕ್ಕಿ. ಅದು ಕಡ್ಡಿ ಬಾಲ ಮಾಡಿದ್ರೆ ಕುಚ್ಚಲ್ಲೇನೆ ಸುಮ್ನೆ ಲೈಟಾಗಿ ಕಟ್ಟಿದ್ರೆ ಸಾಕೋದಕ್ಕೆ. ಟೈಟಾಗಿ ಕಟ್ಟಿದ್ರು 5-6 ಗಂಟೆ, ಲೈಟಾಗಿ ಸುಮ್ನೆ 1 ಗಂಟೆ ಹಾಕಿದ್ರೆ ಸಾಕೋದಕ್ಕೆ 3-3.25-4 ಗಂಟೆ ಒಳಗಡೆ ಅಕ್ಕಿ ಕುತ್ಕೊಳ್ಳುತ್ತೆ ನೀಟಾಗಿ. ಮಾರನೇ ದಿವಸ ತಗೊಂಡೋಗಿ ನಾನು ಅದು ಇದುವರೆಗೂ 7 ಗಂಟೆ ಸೀಲಿಗೆ ಬಿಟ್ಟೇ ಇಲ್ಲ ಅಕ್ಕಿ. ಒಂದೇ ನಿಮಿಷ ಇದೇ ಆಡಿದ 12 ಅವರ್ 2 ನಿಮಿಷ. ಈ ಅಕ್ಕಿ ಹೆಂಗೆ ಅಂದ್ರೆ ನಾವು ಅಕ್ಕಿ ಬಿಡಕ್ ಸ್ಟಾರ್ಟ್ ಮಾಡಿ ದಮ್ ಕಚ್ಚಕ್ ಬಿಡ್ತೀವಲ್ಲ, ನಾವು ಸ್ಟಾರ್ಟ್ ಮಾಡಿ 1 ವಾರ 10 ದಿವಸ 1 ಬಾಜಿ ಮಾಡಲ್ಲ ಅಕ್ಕಿ. ಬಾಲ ಫುಲ್ ಬಾಲ ಬಿಟ್ಟಿರ್ಬೇಕು, 1 ಬಾಜಿನೂ ಮಾಡಲ್ಲ. ನಾನು ಯಾವತ್ತು ಅದಕ್ಕೆ ಹೂವು ಎಗರಿಸ್ತೀನ, ಹೂವು ಬಾಲ ಕತ್ತರಿಸ್ಬಿಡ್ತೀವಿ. ಹೂವು ಬಾಲ ಕಟ್ ಮಾಡಿದ್ಮೇಲೆ ಬಾಲ ಲಾಕ್ ಮಾಡ್ತೀವಿ. ಅವಾಗ ಕಡ್ಡಿ ಬಾಲ ಮಾಡ್ತೀನಿ ಸ್ಟಾರ್ಟಿಂಗ್ ಅಲ್ಲಿ. ಕಡ್ಡಿ ಮಾಡಿದಾಗ ಅಕ್ಕಿ 3-4 ಗಂಟೆ ಆಡಿ 8ರಿಂದ 10 ಬಾಜಿ ಮಾಡ್ಕೊಂಡ್ಬಿಡ್ತದೆ. ಅದಾದ್ಮೇಲೆ ಡೈರೆಕ್ಟ್ ಕುಚ್ಚಬಾಲ ಹಾಕಿ ಕಟ್ಟೋದು ಬಿಚ್ಚೋದು ಇದೇ ಮಾಡೋದು ಜಾಸ್ತಿ. ಹಂಗ್ ಮಾಡ್ಕೊಂಬಂದ್ರೆ ಅಕ್ಕಿ ಆರಾಮಾಗಿ ಸುಮ್ನೆ ಟೈಮ್ ಬಂದ್ಬಿಡೋದೆ ನನಗಿದು. ಸೂಪರ್ ವಿಜಯ್. 2 ವರ್ಷ ಇದನ್ನ ಕಲಿಯಕ್ ಆಗ್ದಂಗೆ ಹಿಂದಿನ ವರ್ಷ ಏನೋ ಸುಮ್ನೆ ಯಾವ್ದೋ ಬೇಜಾರಲ್ಲಿ ಸುಮ್ನೆ ಕಲ್ತಿದಾಗ ಸಾಚೆ ಟೂರ್ನಮೆಂಟ್ಗೆ ಹಂಗೆ ಆಡಿದ್ದು. 3.25 ಅವರ್ ಅಕ್ಕಿ ಆಡ್ತು. ಮಾರನೇ ದಿವಸ ಬಾಲ ಬಿಚ್ಚಿಬಿಟ್ಟಿದ್ದಕ್ಕೆ 6.5 ಅವರ್ ಅಕ್ಕಿ ಆಡ್ತು. 3rd ಪ್ರೈಸ್ ಹೊಡ್ಕೊಡ್ತು ಸಾಚಾದಲ್ಲಿ. ಈ ವರ್ಷ ಅದ್ರ ನೆಕ್ಸ್ಟ್ ಉಡನ್ ಏನ್ ಮಾಡಿದೆ, ಅಕ್ಕಿನ ಸೇಮ್ ಅದೇ ಉಡನ್ ಚೆಕ್ ಮಾಡಿದೆ. 4 ಗಂಟೆಗೆ 3 ನಿಮಿಷ ಕಮ್ಮಿ ಆಡ್ತು ಅಕ್ಕಿ. ಅದು ಬಾಲ ಕಟ್ಕೊಂಡು ಸೀಲ್ಗೆ 8 ಅವರ್ 55 ನಿಮಿಷ ಸೀಲ್ಗೆ ಆಡ್ತಿದ್ವು ಅದ್ರ ನೆಕ್ಸ್ಟ್ ಉಡನ್ಗೆ. ಈ ವರ್ಷ ಏನ್ ಮಾಡಿದೆ, ಅದೇ ತರ ನೋಡ್ಕೊಂಡ್ಬಿಟ್ಟೆ, ಕ್ಲೀನ್ ಆಗಿ ನೋಡ್ಕೊಂಡು ತಪ್ಪು ಮಾಡಬಾರ್ದು ಅಂತ ಹೇಳಿ ಪ್ರಾಕ್ಟೀಸ್ ನೀಟಾಗಿ ಮಾಡಿದಕ್ಕೆ ಫಸ್ಟ್ ಉಡನ್ 12 ಅವರ್ 2 ನಿಮಿಷ ಆಡ್ತು. ಮಕ್ಷಿ ಬಿಡ್ಬೇಕಾಗಿದ್ದು, ಮಕ್ಷಿಗೆ ಸ್ವಲ್ಪ ಮೈ ಉಡಾನಕ್ಕೆ ಸರಿಯಾಗಿ ಸೆಟ್ ಮಾಡ್ಕೊಂಡಿರ್ಲಿಲ್ಲ, ನಾನು ಬಿಡಕ್ ಹೋಗಿರ್ಲಿಲ್ಲ, ಈ ಅಕ್ಕಿ ಫಾರ್ಮ್ ಅಲ್ಲಿ ಇದೆ ಅಂದ್ಬಿಟ್ಟು. ಆ ಟೈಮಲ್ಲಿ ಮತ್ತೆ ಈ ಅಕ್ಕಿನ ಬಿಟ್ಟಾಗ ಸಿಕ್ಕಾಬಡೆ ಬಿಸಿಲಿತ್ತು. ಅವತ್ತು 10 ಅವರ್ 19 ನಿಮಿಷ ಅಕ್ಕಿ ಆಡಿ ಕುತ್ಕೊಂಡ್ ನನ್ನ ಹತ್ರ ಈ ಗಂಡು. 2 ವಾರ ಕಂಟಿನ್ಯೂಸ್ ಆಗಿ ಬಿಟ್ಟೆ. 2 ವಾರ ಆದ್ಮೇಲೆ ಬೇರೆದೆಲ್ಲ ಮಕ್ಷಿ ನೋಡ್ಕೊಂಡು ಮಿಕ್ಕಿದವೆಲ್ಲ ಅದು ಆಡ್ಕೊಂಡ್ಬಿಡ್ತು ಎಲ್ಲ ಸೀಲ್ಗು. ಓಕೆ ವಿಜಯ್, ಸೂಪರ್ ವಿಜಯ್. ಇದಿಷ್ಟು ನಿನ್ನ ಲಾಫ್ಟಲ್ಲಿ ಒಳ್ಳೊಳ್ಳೆ ಅಕ್ಕಿಗಳನ್ನ ತೋರಿಸ್ತೆ ನಮ್ಮ ವ್ಯೂವರ್ಸ್ಗೆ. ಹಿಂಗೆ ನಿನ್ನ ಒಂದು ಎಕ್ಸ್ಪೀರಿಯನ್ಸ್ನ ಹೇಳ್ದೆ. ಸೊ ನಿನ್ನೂ ಚಿಕ್ಕ ಹುಡುಗ ಅಂತ ನನಗೆ ಬಟ್ ದೊಡ್ಡವರೆಲ್ಲ ನೋಡಿ ಈಗ ನಗ್ತಿರ್ತಾರೆ, ಚಿಕ್ಕ ಹುಡುಗರು ಎಲ್ಲ ಬಿಡಕ್ಕೆ ರೆಡಿ ಆಗ್ತಾ ಇದಾರೆ ಅಂತ. ಬಟ್ ಖುಷಿ ಆಯ್ತು ನಿಮ್ಮ ಲಾಫ್ಟಿಗೆ ಬಂದು. ಚಿಕ್ಕವರು ದೊಡ್ಡವರೆಲ್ಲ ಏನಿಲ್ಲ ಅಣ್ಣ, ಅಕ್ಕಿಗ್ ಡ್ಯೂಟಿ ಮಾಡ್ಬೇಕು, ಅಕ್ಕಿ ಆಡುತ್ತೆ. ನಾವ್ ಸುಮ್ನೆ ಮನೇಲಿ ಕುತ್ಕೊಂಡು ನಾವು ದೊಡ್ಡವರು ನಾವು ಚಿಕ್ಕವರು ಅಂದ್ಬಿಟ್ಟು ಅಕ್ಕಿ ಬಿಡ್ರಿ ಆಡುತ್ತೆ ಅದ್ ಅಕ್ಕಿ ನೋಡಿದ ತಕ್ಷಣ ಆಡುತ್ತೆ ಅಂದ್ರೆ ಯಾವ ಅಕ್ಕಿನೂ ಆಡಲ್ಲ. ನಾನ್ ಎಷ್ಟೆಷ್ಟು ಅಕ್ಕಿ ನಾನ್ ಚಿಕ್ಕ ವಯಸ್ಸಲ್ಲಿ ಎಂತೆಂತ ಅಕ್ಕಿ ತಂದ್ಬಿಟ್ಟು ಕಾಸು ಕೊಟ್ಬಿಟ್ಟು ಅಕ್ಕಿ ಆಡುತ್ತೆ ಅಂತ ಹೇಳ್ತಾರೆ ದೊಡ್ಡವ್ರ ಹತ್ರ ತೋರ್ಸಿದ್ರೆ, ತಗೊಂಡೋಗ್ಬಿಟ್ರೆ ಅಕ್ಕಿಗಳೇ ಆಡಲ್ಲ ಅವಲ್ಲ. ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಸುಮಾರು ಅಕ್ಕಿ, ನಾನು ಈಗ್ಲೂ ಹೇಳ್ತಿದ್ದೀನಲ್ಲ, ನಾನ್ ಚಿಕ್ಕ ವಯಸ್ಸಲ್ಲಿ ಯಾವ ಅಕ್ಕಿ ಕೈಗೆ ಸಿಕ್ತಿದ್ವೋ ಹಿಡಿಯಕ್ ಹೋದಾಗ ಆ ಅಕ್ಕಿಗಳನ್ನ ನೋಡಿ ಆ ಪ್ಯಾಟ್ರನ್ ಹೆಂಗಿರುತ್ತೆ, ಇವು ಆಡೋ ಅಕ್ಕಿಗಳು ಹಿಂಗೆ ಇರುತ್ತೆ, ಈ ಕಂಡೀಷನ್ ಅಲ್ಲಿ ನೋಡಿ ನಾನು ಅಕ್ಕಿ ಹಿಡಿಯೋದು. ಇವತ್ತವರೆಗೂ ನಾನು ಅಂತ ಅಕ್ಕಿಗಳನ್ನೇ ಜೊತೆ ಮಾಡ್ಕೊಳ್ಳೋದು, ಆ ಅಕ್ಕಿ ನೋಡ್ಕೊಂಡೆ ನಾನು ಅಕ್ಕಿ ಬಿಡ್ತಾ ಇರೋದು. ಓಕೆ ವಿಜಯ್, ಸೂಪರ್ ವಿಜಯ್. ನಿಂಗೆ ಇಲ್ಲಿ ಸಪೋರ್ಟಿವ್ ಅಂತ ಯಾರಿದ್ದಾರೆ? ಇಲ್ಲಿ ನಮ್ಮ ಗುಂಡ ಇದ್ದಾನೆ, ಇವನು ಇರೋದು ಲೆಗ್ಗೆರೆಯಲ್ಲಿ ಈಗ್ಲೂ. ಇಲ್ಲಿವರೆಗೂ ನನ್ನ ಹತ್ರ ಡೈಲಿ ಟೂರ್ನಮೆಂಟ್ ಟೈಮ್ ಅಂದ್ರೆ ಡೈಲಿ ಬೆಳಿಗ್ಗೆ 5 ಗಂಟೆಗೆ ಎದ್ದು ಬರ್ತಾನೆ. ಬಂದ್ಬಿಟ್ಟು ಮಧ್ಯಾಹ್ನ ಇದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾನೆ ಮತ್ತೆ 1 ಗಂಟೆಗೆ. ಆಮೇಲೆ ಇನ್ನೊಬ್ಬ ಹುಡುಗ ಇದ್ದಾನೆ, ಅವ್ನು ಬಂದಿಲ್ಲ ಅನ್ಸುತ್ತೆ. ಆಮೇಲೆ ಇನ್ನೂರು ನಮ್ಮ ಫ್ರೆಂಡು, ಇವರೆಲ್ಲ ನಮಗೆ ಫುಲ್ ಸಪೋರ್ಟೇ. ಇಲ್ಲಿ ಟೂರ್ನಮೆಂಟ್ ಟೈಮಲ್ಲೆಲ್ಲ ಬರ್ತಾರೆ ಇರ್ತಾರೆ, ಎಲ್ಲ ಚೆನ್ನಾಗಿ ಇದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವನು ಹೋದ್ಮೇಲೆ ನಾನು ಇರ್ತೀನಿ ಇಲ್ಲ ಅಕ್ಕಿ ಹತ್ರ ಒಬ್ನೇ, ಮಿಕ್ಕಿದೆಲ್ಲ ನಾನು ನೋಡ್ಕೊಂತಾ ಇರ್ತೀನಿ. ಕೆಲ್ಸಕ್ಕೆ ಹೋಯ್ತಾ ಇದೆ ತಾನೆ? ಕೆಲ್ಸಕ್ಕೆ ಹೋಗ್ತೀನಿ. ಟೂರ್ನಮೆಂಟ್ 3 ತಿಂಗಳು ಇದ್ದಂಗೆನೆ ಮನೇಲೂ ಏನು ಮಾತಾಡಲ್ಲ, ನನ್ನ ರಜಾ ಹಾಕೊಳಕ್ ಬಿಟ್ಬಿಡ್ತಾರೆ. ನಾನು ಕಾರ್ ಓಡಿಸೋದು, ಕಾರ್ನ ಸೈಡಿಗೆ ನಿಲ್ಲಿಸ್ಬಿಟ್ಟು ನೀಟಾಗಿ ಅಕ್ಕಿ ಹತ್ರ ನಿಂತ್ಕೊಂತೀನಿ. ಡ್ಯೂಟಿ ಇಲ್ದೆ 3 ತಿಂಗಳು ಇದನ್ನ ನೋಡ್ಕೊಂಡು 3 ತಿಂಗಳಿಗೆ ಏನೇನ್ ಬೇಕೋ ನನ್ನ ಕಮಿಟ್ಮೆಂಟ್ ಎಲ್ಲ ದುಡ್ದ್ಬಿಟ್ಟು ಎತ್ತಿಕೊಂಡ್ಮೇಲೆ ನಾನು ಅಕ್ಕಿಗೆ ಇಳಿಯೋದು ಅವಾಗ ಅಕ್ಕಿ. ಓಕೆ ವಿಜಯ್, ಸೂಪರ್ ವಿಜಯ್. ನೆಕ್ಸ್ಟ್ ನಿನ್ನ ಟೂರ್ನಿಮೆಂಟ್ಗೆ ಆಲ್ ದಿ ಬೆಸ್ಟ್. ಇದೇ ಥರ ಅಕ್ಕಿ ಬಿಡ್ತಾ ಇರು. ನಮಗೂ ಖುಷಿ ಆಯಿತು ಬಂದಿದ್ದಕ್ಕೆ. ಥ್ಯಾಂಕ್ ಯು ವಿಜಯ್, ನಮ್ಮ ವ್ಯೂವರ್ಸ್ ಕಡೆಯಿಂದ ಥ್ಯಾಂಕ್ ಯು. ನೋಡಿದ್ರಲ್ಲ ಫ್ರೆಂಡ್ಸ್, ಶ್ರೀ ಸಾಯಿ ವೆಂಕಟೇಶ್ವರ ಲಾಫ್ಟ್ನ ವಿಜಿನ. ಸೊ ಹೆಂಗು ಫ್ಯಾನ್ಸಿಯರು ಒಳ್ಳೊಳ್ಳೆ ಟೂರ್ನಮೆಂಟಲ್ಲಿ ಅಚೀವ್ಮೆಂಟ್ ಮಾಡಿ ಒಳ್ಳೆ ಪ್ರೈಸ್ನ ಪಡೆದಿದ್ದಾನೆ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಎಲ್ರಿಗೂ ವಂದನೆಗಳು.